ಯಾವ ಋಷಿ ಬರದು ಇಂತ ಆಡಮುಟ್ಟ ಪುರಾಣ ಸರ್ವ ದೇವರೆಲ್ಲ ಶಕ್ತಿಯಿಂದ ಆಗ್ಯಾರ ಉತ್ಪನ್ನ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮೂಡುದ ಏನ ಕಾರಣ ಅಲ್ಲಿ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲಿ ಅದಾನ ದೇವ್ರ ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಖೂನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಅಗಲಿ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗಳಿ ಫಲವೇನ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸೂಯನ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ 3 ಮಂದಿನ ಕೂಸ ಮಾಡಿ ಅಡಿಸಳ ದೇವರ ಸತ್ವ ಉಳಿತ ಅಲ್ಲೇನ ಇವರದ ಉಳಿತ ಅಲ್ಲೇನ ಏ ಹಿಂದಾದ್ರು ಯಾವ ದೇವರ ರೀತಿಯಲ್ಲಿ ನಡೆದ ಮಾಡಿದ ಕರ್ಮ ದೇವರಿಗೆ ಆದ್ರು ಅವು ಮಾಡಿದ ಕರ್ಮ ದೇವರಿಗೆ ಆದ್ರು ಅವು ಬಿಟ್ಟಿಲ್ಲೋ ಬೆನ್ನ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಏ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇಯನ 3 ತಲೆಯಾಗೋದು ದತ್ತಾತ್ರೇಯಿಗೆ ಏನ ಕಾರಣ ಹಿಂಗ ಶತಕೋಟಿ ಬರೆದ ಇಟ್ಟ ರಾಮಾಯಣ ಕೇಳೋ ರಾಮಾಯಣ ಏ ವಾಲಿ ಕೋಳಿ ಅನಸಿಕೊಂಡ ವಾನರ್ನ್ಯಾಕ ಹೊಡಿಯ ಏ ನಿತ್ಯ ಊಟ ಮಾಡುತ್ತಿದ್ದು ಕರ್ಮ ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ ತಂದಿನ ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ ಸನ್ಮುಖ ಸ್ವಾಮಿ ಆರಳದ ತಾರಕಾಸುರನ ವಧ ಮಾಡಿದವರು ಮತ್ತೇನ್ ಹೇಳೇನಪ್ಪ ಏನ್ ಹೇಳ್ತಾನ ಅವ್ರಪ್ಪ ಒಂದು ಸುದ್ದಿ ತಂದ ನೋಡ್ರಿ ಏನತ್ತ ಅಂಗಿ ಹಳಿದಾದ್ರ ಹರಿಲಿಲ್ಲ ಅಂಗಿ ಗುಂಡಿ ನಿನಗ ಹೆಂಗ ತೆರೆದಿತ್ತ ಅರಮನಿ ಕೊಂಡಿ ಹೌದೌದು ಯಾಕಂದ್ರ ಇದು ಆಧ್ಯಾತ್ಮಿಕ್ರಿಪ ಅಧ್ಯಾತ್ಮದೊಳಗ ಬರ್ತೈತಿ ಅಂತರಂಗದೊಳಗಿನದಾಗದ ಬಹಿರಂಗದೊಳಗಿಂದ ಅಲ್ಲ ಅಲ್ಲ ಅಂಗಿ ಹಳಿದಾದರೂ ಹರಿಲಿಲ್ಲ ಅಂಗಿ ಗುಂಡಿ ಹಂಗೆ ಅಂದ್ರೆ ಯಾವುದು ಶರೀರ ಅನ್ನುವಂತ ಅಂಗಿ ಗುಂಡಿ ಜೀವಾತ್ಮ ಅನ್ನುವಂತ ಗುಂಡಿ ಗುಂಡಿ ವಿಚಾರ ಮಾಡ್ರಿ ಎಷ್ಟು ಮಲುವದ ಮಾತಿನೊಳಗ ಅಂಗಿ ಇದ್ದಾಗನ ಗುಂಡೆ ಹಚ್ಚಲಕ್ಕ ಬರ್ತದೋ ಲಕ್ಷ್ಮಣ ಅಂಗಿನ ಇರ್ಲಿಕ್ಕೆ ಗುಂಡೆ ಎಲೆನ ಗುಂಡಿಗೆ ಹಚ್ಕೋಬೇಕತಿ ಅಲ್ಲೇ ಹಚ್ಚೋದ್ ನಮ್ಮ ಜಾಗ ಅಲ್ಲೇ ಐತಿ ಎಲ್ಲಿ ಹಚ್ತೀನಿ ನಾ ಗುಂಡಿ ಗುಂಡಿಗೆ ಅಂಗಿ ಬೇಕು ಮೊದಲು ಅಂಗಿ ಆದ ಬಳಕನ ಗುಂಡೆಕ್ ಒಳಗ ಬಂದ ಕುಂಡ್ರಲಕ್ಕ ಹತ್ತಲಕ್ಕ ಬರ್ತದ ಹಂಗೆಲ್ಲ ತಯಾರಾದ ಬಳಕ ಆಯ್ತು ಹಿಂದೆಗಡೆ ಗುಂಡೆ ಅಂಗಿನ ಇರ್ಲಿಕ್ಕಂದ್ರ ಯಾವಲ್ಲಿ ಇರ್ತದ ನಿನ ಗುಂಡೆ ಬಿರಿಯೋದು ತಮ್ಮ ಯಾಕಂದ್ರ ನಿನಗ ಉದಾಹರಣೆ ಕೊಡ್ತಾನೆ ಕೇಳಣ ಎಲ್ರಿ ಜೀವಾತ್ಮ ನಮ್ಮ ಜೀವಾತ್ಮ ದೊಡ್ಡ ಮತ್ತ ನಿನಗೊಂದು ಭ್ರಮೆ ಆಗಿರ್ಬೇಕು ಹೇಳಲ್ಲ ಏನಂತೇಳಿ ದಪ್ಪ ಬಾಡಿಸರ ಬುಟ್ಟಿ ಬಾಡ್ಯಾಗ ಗುಳ್ಳವನು ಡಬ್ಬ ಹಾಕಿದಂಗ ಆಗಿರ್ಬೇಕತ್ರಿ ಏ ಹುಚ್ಚ ಪ್ಯಾಲಿ ನಿನ್ನ ಬಾಯಿ ಐತ್ಯೋ ಬಾಟಾ ಕಂಪನಿ ಐತ್ಯೋ ಯಾಕ ಮಾತು ಮಾತಾಡಿದ್ರ ಮಾತು ಬೀಳ್ತತಿ ಅನ್ನೋದು ಅರು ಆಗಂಗಿಲ್ಲ ಗಂಡ ಹಾಡವ್ರಿಗೆ ಹೆಂಗ
ಬುಟ್ಟಿ ಬಡ್ಡಿಯಾಗ ಯಾರನ್ನ ಡಬ್ ಹಾಕ್ತಾರಿ? ಯಾರನ್ನ? ಅಲ್ಲದ ಕೆಲಸ ಮಾಡ್ತಿತ್ತ ಕಚ್ಚ ಹರಕಿದ ಕಣದಾಳ ಜೋಕುಮಾರ. ಜೋಕುಮಾರ ಇದನ್ನ ಊರ ಮಧ್ಯಾಹ್ನದಾಗ ಬಡದ ಕಿಶಿಂದ ಬುಟ್ಟಿ ಬಡ್ಡಿಯಾಗ ಡಬ್ ಹಾಕ್ತಾರ, ಗುಳ್ಳವನ ಡಬ್ ಹಾಕಂಗಿಲ್ಲ. ಕಣದಾಳ ಜೋಕುಮಾರ ನೀನ ಡಬ್ಬ ಬೀಳವದಿ ಬುಟ್ಟಿ ಬಡ್ಡಿಯಾಗ. ಶರೀರ ಅನ್ನುವಂತ ಬುಟ್ಟಿದ್ರನ ಒಳಗ ಬಂದ ಡಬ್ಬ ಬೀಳುದೈತಿ. ಈ ಬುಟ್ಟಿನ ಇರ್ಲಿಕ್ಕಂದ್ರೆ ನಾವು ಹೊಟ್ಟೆ ಹಾಕೊಂಡಿರ್ತಿ, ಹೋಗಿ ಎಲ್ಲಿರ್ತಿ? ಎಲ್ಲಿರ್ತಾನ? ಬೇಕಲ್ಲ ಠಿಕಾಣರ ಇರ್ಲಾಕ. ಅದಕ್ಕ ಒಂದು ಉದಾಹರಣೆ ಕೊಡ್ಬೇಕಾಗ್ಯದ. ಅವಂಗೊಂದು ಸಣ್ಣದ ಕೊಡ್ಲ. ಬಸವರಾಜ ಅಣ್ಣ ಅವರು ದೊಡ್ಡವ ಜೀವಾತ್ಮರೇ ಹೆಂಗ ದೊಡ್ಡವ್ರಿ? ಹೆಂಗ? ಈಗ ಒಂದು ಉದಾಹರಣೆ ಕೊಡ್ತಾನೆ ಕೇಳ ಲಕ್ಷ್ಮಣ ನಿನಗ. ಈಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದಾನಿಪ್ಪ. ಬಂದಾನ್ಲ. ಹೆಂಗ್ರಿ? ಹೆಂಗ? ನಾ 4 ದಿವ್ಸ ಇರಾಮದನಿ, ನನಗೊಂದು ಮನಿ ಬಾಡಿಗೆ ಇದ್ರ ಕೂಡ್ರಿ. ಮನಿ ಇದ್ದಾಗನ ಬಾಡಿಗೆ ಇರ್ಲಾಕ್ ಬರ್ತೈತಿ, ಒಳಗ ಬಾಡಿಗೆ ಕೊಡ್ಲಾಕು ಬರ್ತೈತಿ, ಒಳಗಿರ್ಲಾಕು ಬರ್ತೈತಿ. ಮತ್ತೆ ಇಲ್ಲ ಅದೇ ಇಲ್ಲ. ಮನಿನ ಇರ್ಲಿಕ್ಕಂದ್ರೆ ಯಾವಲ್ಲಿ ಬರ್ತಿ, ಯಾವಲ್ಲಿ ಇರ್ತಿ? ಯಾವಲ್ಲಿ? ಲಕ್ಷ್ಮಣ ನಿನ್ನ ಜೀವಾತ್ಮ ಅಂದ್ರ ನನ್ನ ಶರೀರ ಒಳಗ ಒಂದ ಬಾಡಿಗೆ ಎತ್ತಿದ್ದಂಗ. ಬಾಡಿಗೆ ಮನ್ಯಾಗ ಬಂದದೀನಿ. ಬಾಡಿಗೆ ಎತ್ತಿದ್ದಂಗ. ನನ್ನ ಋಣದಾಗ ನೀ ದುಡಿತಿ, ನಿನ್ನ ಋಣದಾಗ ನಾ ದುಡಿಯಕಿ ಅಲ್ಲ. ನೀ ಬಾಡಿಗೆ ಮುಡಿತಂದ್ರ ಮತ್ ಹೋಗುದ, ಮತ್ತೊಂದು ಮನಿನ ಹುಡುಕ್ಲಕ್ ಹೋಗುದು. ಇದು ಜೀವಾತ್ಮ ಅಂದ್ರ ಮನಿ ಮುಂದ ಸಾಕಿರುವಂತದ ಒಂದು ನಾಯಿ ಇದ್ದಂಗ. ಇಲ್ಲೊಬ್ರು ಒಂದ್ ರೊಟ್ಟಿ ಒಗದ್ರಂದ್ರೆ ಅದನ್ನೊಂದು ರೊಟ್ಟಿ ತಿತ್ತದ. ಈ ಮನಿ ಒಳಗ್ ಹೊಟ್ಟಿ ತುಂಬಂಗ್ ಕಾಣ್ಲಿಕ್ಕಂದ್ರೆ ಮತ್ತೊಂದು ಮನಿ ಹುಡುಕ್ತೈತಿ. ಹಂಗ ಆ ನಾಯಿ ಹೆಂಗ ಮತ್ತೊಂದು ಮನಿ ಹುಡುಕ್ತದಲ್ಲ, ನಿನ್ನ ಜೀವಾತ್ಮನು ಹಂಗ. ಈ ಮನಿ ಹಳಿದಾಗಂಟ್ಲೆ ಮತ್ತೊಂದು ಮನಿನ ಕರೆ ಮನಿ ಬಿಟ್ರ ಕಡೆ ಕೆಲಸ ಇಲ್ಲ. ಮನಿ ಬೇಕ. ಮನಿ ಅಂದ್ರ ಹೆಣ್ಣ, ನಾ ನಿನಗ ಬೇಕ. ಜೀವಾತ್ಮಕ್ಕ ನನ್ನ ಶರೀರ ಬಿಟ್ರ ಕಡಿಯಾಕ ಜಾಗ ಇಲ್ಲ. ಪಾರ್ವತಿಗೆ ಪರಮಾತ್ಮನ ಬಿಟ್ರ ಗತಿ ಇಲ್ಲ. ಇಂದ ಚಿಕ್ಕ ಸಿಂದಿಗೆ ಊರಾಗ ಮಸೀಬನಾಳ ವಿದ್ಯಾನ ಬಿಟ್ರ ಕಣದಾಳ ಲಕ್ಷ್ಮಣಗ ಠಿಕಾಣನ ಇಲ್ಲ, ಜಾಗನ ಇಲ್ಲ. ನೀ ಸುಡುಗಾಡದಾಗ ಹೋದ್ರು ನಾ ಬೇಕ. ಅದಕ್ಕೆ ಏನ್ ಹೇಳ್ತಾರಿ ಕವಿಗಳ? ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ. ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ. ಓದ್ಕೊಂಡು ಸಾಲೆ ಇವನು ನೀವೊಮ್ಮೆ ಹೋಗಿ ಕುಂಡ್ರದು ಅಲ್ಲೇ ಅದ. ಈಗ ಎಲ್ಲರದಿವು ಇದು ಜಂತಿ ಮನಿ. 3 ದಿವಸದ ಬಾಜಾರ್ ಮುಗಿಸ್ಕೊಂಡು ಹೋಗೋದದ ಜಂತಿ ಇಲ್ಲದ ಮನಿ. ಅದ 3 ಮಳ ಮನಿ. 3 ಮಳದ ಇದೇ ಮಾಡಿರ್ತಾರ, ಮನಿ ಕಟ್ಟಿರ್ತಾರ, ಅಂಗಳ ಬಿಟ್ಟಿರ್ತಾರ. ಕರೆ ಮ್ಯಾಲೇನ ಜಂತಿ ಇರ್ತದನ? ಏನಿಲ್ಲ. ನೀ ಎಲ್ಲಿ ಹೋದ್ರು ಅಪ್ಪು ನನ್ನ ಬಿಟ್ರ ನಿನ್ನ ಕಡ್ಯಾಕ ಜಾಗ ಇಲ್ಲೋ ನನ್ನ ಕಾಲಾಗಿನ ಕರ. ನೀ ಹೆಂಗ ಯಾರೇ ಚೌ ಅನಂಟ್ಲೆ ವಾವ್ ಅನ್ನೋದಗದ ಮಾಡ್ಬೇಡ ಲಕ್ಷ್ಮಣ. ಸ್ವತಕ್ ಮಾಡ. ಪುಸ್ತಕದಾನ ಯಾವಾರ ಮಸ್ತಕದಾಗ ಇರ್ಬೇಕಾ ಮನುಷ್ಯ, ಎಲ್ಲಿ ಬೇಕಾದಲ್ಲಿ ಕಡಿಯಾಕ ಆಗ್ತದ. ಕಂಪನಿ ನೀ ಹೆಂಗ ನೀವೊಂದ ಕುಣಚ್ಯಾಗಿನ ನೀರಿದ್ದಂಗ, ಮಸೀಬನಾಳ ವಿದ್ಯಾ ಅಂದ್ರ ಒಂದ ಬಾಮ್ಯಾಗಿನ ಜರಿ ಇದ್ದಂಗ. ಕುಣಚ್ಯಾಗಿ ನೀರೊಮ್ಮೆ ಬಳಸ್ತಂದ್ರ ಮುಗಿದ್ ಹೋತ್ ಕೆಲಸ ಬಂದದ್ರದ. ಬಾಮ್ಯಾಗಿನ ಜರಿ ಹಂಗಲ್ಲ, ಎಟ್ಟು ಬಳಸ ಮತ್ತ ಹೊತ್ತು ಹೊಂಡ್ಲಕ್ಕ ಬರಿಯಾಗಿ ನಿಂದ್ರಲಕ್ಕ ಬೇಕ. ಹಂಗ ನನಗ ನಿನಗ ಜಮೀನ್ ಆಸ್ಮಾನ ಫರಕದ. ನಿನಗ ಒಂದ ಮಾತು ಹೇಳಿ, ನೀ ಒಳಗ ಜೋಡ್ ಕಾಳಿಸ್ಬೇಕಿದಕ್ಕೆಲ್ಲ ಯಾವಾರ ಕತೆ ಹೇಳಿ ಅದೇ ರೀತಿಯಾಗಿ ಬಕ್ರಪ್ಪಣ್ಣ ಅವರು ಸುಬ್ಬಪ್ಪ ಬೂದ್ಯಾಳ್ರಿ, ಶುಭ್ರಾಯ ಫಕೀರಪ್ಪ ಬೂದ್ಯಾಳ ಅವ್ರು ಹಿಂಗ ಹೇಳಿಲ್ರಿ, ಇದನ್ನ ಆ ಕಡೆ ಮಾಡ್ರು ಅದನ್ನ ಈ ಕಡೆ ಮಾಡ್ರು. ಇರ್ಲಿ, ಇವರಾದ್ರಿ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಮಾತಾಡೋದ್ರಲ್ಲಾಗ್ಲಿ, ಹೇಳೋದ್ರಲ್ಲಿ ಆಗ್ಲಿ, ಬಾರ್ಸಾಡೋದ್ರಲ್ಲಿ ಆಗ್ಲಿ, ಹೆಸರ ನುಡಿಯೋದ್ರಲ್ಲಿ ಆಗ್ಲಿ ಲೋಪ ದೋಷ ಆದರೂ ಸಹಿತ ತಮ್ಮ ಮನೆಯೊಳಗ ತಪ್ಪ ಮಕ್ಕಳ ತಪ್ಪ ಮಾಡಿದ ತಕ್ಷಣ ತಪ್ಪು ಅನ್ನುವಂಥದ್ದು ಬದಿಗಿಟ್ಟ ಸತ್ಯ ಅನ್ನುವಂಥದ್ದು ಹೆಂಗೆ ಉಡಿ ಒಳಗೆ ಹಾಕೋತಿರಲ್ಲ, ಊರು ಬಿಟ್ಟು ಊರಿಗೆ ಬಂದಿವಂದ್ರೆ ನಿಮ್ಮ ಮಕ್ಕಳು ತಿಳ್ಕೊಂಡ ಏನೋ ಮಾತಾಡೋದ್ರಲ್ಲಿ ತಪ್ಪಾಗಿದ್ರು ತಮ್ಮ ಉಡಿ ಒಳಗೆ ಹಾಕೋಬೇಕಂತ ಹೇಳಿ ತಿಳ್ಕೊಂಡ 101 ರೂಪಾಯಿ ಹಣವನ್ನು ಸ್ವೀಕಾರ ಮಾಡ್ತೀನಿ ನಿಮ್ಮ ಅನಿಸ್ತಕ್ಕದ್ದು. ಅದೇ ರೀತಿಯಾಗಿ ಶ್ರೀಮಂತರಾಯಣ್ಣ ಅವರು ಬಿರಾದಾರ ಶಿಕ್ಷಕರಾದಂಥವ್ರು ಸಾಕಿನ ಚಿಕ್ಕಸಿಂದಗಿ ಗ್ರಾಮದವರು, ಇವರಾದರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಅದಕ್ಕೆ ಒಂದು ಮಾತು ಹೇಳಿದ್ರಿಪ್ಪ, ಏನಂತೇಳಿ
ಸೃಷ್ಟಿ ಮಾಡಿಟ್ಟಾನ ಪರಮಾತ್ಮ. ಅದನ್ನೊಂದು ಹೇಳ್ಯಾನ. ಹಾ ಗಣಪತಿನ ಕುಣಿಸಿದ್ರತ ಯಾವ ಮೂಕಿದ್ದತ್ತ ಅದನ್ನೊಂದು ಹೇಳ್ಯಾನ. ಗಣಪತಿನ ಕುಣಿಸಿದ್ರತ್ತ ಅದ ಮೂಕಿತ್ತ ಅದ ಹೊಯ್ ಹೊಯ್ ಮಾಡ್ತಿತ್ತ. ಎಲ್ಲಾರು ಗಣೇಶ ಗಣೇಶ ಮೋರಿ ಹತ್ತಿದ್ರತ್ತ. ಪಾರ್ವತಿ ಅಂದ್ಲತೆ ಪರಮಾತ್ಮ ಮತ್ ಇದಕ್ಕ ಬಾಯಿ ಕೊಟ್ಟು ನೋಡ್ರಿ ಅಂತೇಳಿ ಅಂದತ್ತ. ಬಾಯಿ ಕುಡಂಡ್ಲಿ ಅವಾಗ ಐಕಿ ಪಾರ್ವತಿ ಇದ್ದಕ್ಕಿ ನೀರ್ ಹೊಡೆದ ಎಬಿಸಿಳತ್ತ ಮನ್ಕೊಂಡಿತ್ತದ ಮಗ. ಮಗ ಮನ್ಕೊಂಡಿತ್ತ ನೀರ್ ಹೊಡೆದ ಎಬಿಸಂಡ್ಲಿ ಆ ಮಗ ಹತ್ತತ್ತ ಯಾವಕ್ಕೆ ರಂಡಿ ಮಗಳು ನನಗ್ ನೀರ್ ಹೊಡೆದ ಎಬಿಸಿಳತ್ತದ. ವಿಚಾರ ಮಾಡ್ರಿ ಮಾತು ಹೆಂಗದಪ್ಪ ಅಂದ್ರ ಮಾತ ಅಷ್ಟ ಘಾತ ಐತಿ, ಮಾತ ಮುತ್ತೈತಿ, ಮಾತ ಮಾಣಿಕ್ಯ ಐತಿ, ಮಾತ ರತ್ನ ಐತಿ. ಮಾತಿನಿಂದ ಮಹಾಭಾರತ ಆಗೈತಿ, ಮಾತಿನಿಂದ ರಾಮಾಯಣ ಆಗೈತಿ. ಮಾನುಳ್ಳ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂತ ಹೇಳ್ತಾರ ಜಗತ್ತಿನೊಳಗ. ಹಂಗ ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳವ ತಂದ. ಹಂಗೆ ಲಕ್ಷ್ಮಣ ಅವನ ಮಾತು ಹೇಳಿದಿ ಯಾವಕ್ಕೆ ರಂಡಿ ಮಗಳು ನನಗ ನೀರು ಹೊಡೆದಕ್ಕೆ ಅಂದ. ಅವ ಅಂದಾನು ಅಂತ ಹುಡುಗಿ ಹೇಳ್ದಿ. ರಂಡಿ ಮಗಳ ತನ್ನದು ನಿನ್ನ ಬಾಯಿಲೆ ಸಹಜ ಆಗ್ಯದ. ಒಂದ ಹೆಣ್ಣಿಗೆ ರಂಡಿ ತಾನು ಬರ್ಬೇಕಾದ್ರೆ ಯಾವಾಗ ಬರ್ತದ್ರಿ? ಮೊದಲ ನೀ ಹೊಯ್ಕೋತ ಹೋಗ್ಬೇಕು ಮಣ್ಣಾಗ, ಆಯ್ತು ಹಿಂದಾಗಡೆ ನನಗ ಬರ್ತದ. ಅದ ರಂಡಿ ಆಗರಿ ಬಾಳಿ, ಅದ ಜೀವಂತರಿ ಬಾಳಿ, ಅದ ಹೆಂಗೋ ಬದುಕ್ತದ ಹೆಣ್ಣ. ಇದ್ರೊಳಗ ಹೋಗವ್ರ ಯಾರು ನಿಗರ್ ಬಡದಿದನ್ ಹೇಳ. ರಂಡಿ ತಾನ ಯಾವಾಗ ನೀ ಸತ್ತ ಮೇಲೆ ಬರ್ತದ. ಸದ್ದ ನಿಮ್ ಪರಮಾತ್ಮ ಏನ್ ಅವಾಗ ಸತ್ತಿದ್ದನ ಮತ್ತೊಬ್ಬನ ಕಡೆ ಅನಸೋಲಾಕ ಸುಮ್ಮ ಅನಬಾರ್ದತ್ತ ಡಿಲ್ಲ ಬಿಡ್ತೀವಿ ಇಟ್ಟ. ನಡೀಲಿ ಈಗ ನೀಲಾವತಿ ಪದ ಹಾಡ್ರತ್ ಹೇಳಿ 201 ರೂಪಾಯಿ ಕೊಟ್ಟಾರ ಅಣ್ಣವ್ರ. ನೀಲಾವತಿ ಪದ ಚಾಲೋ ಮಾಡ್ತೀವ್ರಿಪ್ಪ. ಗರತ್ಯಾರ ಮಾತ ಪತಿ ವರ್ತಯಾರ ಕೇಳರ್ಯವ, ಏ ಲಕ್ಷ ಬಿಟ್ಟ ನಿಮ್ಮ ಮನದಾಗ ಪಕ್ಕಗಳಿರ ಕೈಯ ಮುಗಿತೀವ ನಿಮಗ. ಎದ್ದರಿರ್ಬೇಕಕ್ಕ ನೀಲ ಮನಾಂಗ, ಏ ಪತಿವ್ರತ ನೀಲಾವತಿ ಭಕ್ತಿ, ಏ ಬೇಡಿ ಬಿಕಾರಿ ಬಡವರ ಮ್ಯಾಗ ಪಾರ್ವತಿ ಲಕ್ಷ್ಮಿ ಸೌಭದ್ರನಾಂಗ. ಪಾರ್ವತಿ ಲಕ್ಷ್ಮಿ ಸೌಭದ್ರನಾಂಗ, ನೀಲಾವತಿದು ನೇಮ್ ನಿಷ್ಠ ಎತ್ತಾರಿ, ಏ ಹೊತ್ತ ಹೊಂಟ್ರ ದಿನ ಹರಿಯಾಗ ದಾನ ಮಾಡ್ಲಾರ್ದ ನೀರ್ ಹಾಕ್ತಿದ್ದಿಲ್ಲ. ಅವರ ಅತ್ತಿ ಕಾವಲಿತ್ತ ಆಕಿ ಮ್ಯಾಗ, ಏ ಎಷ್ಟ ದುಡ್ದರೇನಾತ ಒಟ್ಟ ಒಂದ ರೊಟ್ಟಿ ಕುಡುದು. ಏ ನೇಮ ಎತ್ರಿ ದಿನ ಹರಿಯಾಗ ಸೇರ್ತಿದ್ದಿಲ್ಲ ಅತ್ತಿ ಮಾವ ಮನೆಯಾಗ. ಸೇರ್ತಿದ್ದಿಲ್ಲ ಅತ್ತಿ ಮಾವ ಮನೆಯಾಗ. ಒಂದನ ಒಂದಿನ ಜಂಗಮ ಮೂರ್ತಿ ಬಾ ಭಿಕ್ಷಾಂದೇಹಿ ಅಂದ ಅವ್ರ ಮನಿ ಒಳಗ. ನೀಲಾವತಿ ನಿಡ್ಯಾಳ ಹಿಟ್ಟ ಜಂಗಮಗ, ಅವರ ಅತ್ತಿ ನೋಡ್ಯಾಳ ಹಿಟ್ಟ ನೀಡಾಗ. ಏ ಪಟ್ಟ ನನ್ನ ಸಂಸ್ಥಿ ಅಂತ ಹುಟ್ಟ ತಗೊಂಡ ಹೊಡದಾಳು. ಏ ನೀಲಾವತಿಯ ನಡು ನೆತ್ಯಾಗ ಎಲ್ಲಿ ಕೂತಿದಿ ಕಾಳಾಗಿ ನನ್ನ ಕಾಲಾಗ.
ಕೂತಿದಿ ಕಾಲಾಗಿ ನಮ್ಮ ಕಾಲಾಗ ಸೀರೆ ಕಳಸಿಕೊಂಡ ಕೋರಿ ಉಡಿಸಿದ ಏ ಮಾರಿ ಬ್ಯಾಡಂತ ನಮ್ಮ ಮನೆಯಾಗ ರೊಟ್ಟಿ ಹಿಡದ ಜಗ್ಗಿ ಒಗದಳ ಕಟ್ಟಿ ಕೆಳಗ ಓದಿಟ್ಟಳದನ ಕಟ್ಟು ದಡ್ಡ್ಯಾಗ ಏ ಧರಣಿಗೆ ಬೆದ್ದಾಳ ಶರಣಿ ನೀಲಾವತಿ ಏ ಅಳತಾಡಿ ನೀರು ತಂದ ಕಣ್ಣಾಗ ಮಾಡಲಿ ಹ್ಯಾಂಗ ಏ ಅಳತಾಳ ನೀರು ತಂದ ಕಣ್ಣಾಗ ಮಾಡಲಿ ಹ್ಯಾಂಗ ಬಲು ಕೋಡಿ ಮನ್ಯಾಗ ಅವರ ದಾನ ಮಾಡ್ತಿದ್ದಿಲ್ಲ ಯಾರಿಗೆ ಕೈಯತ್ತಿಯಾಗಿ ದಿನ ಬೇದ ಸೊಸಿಗೆ ಒಂದ ರೊಟ್ಟಿ ಕೊಡುವ ಎತ್ತಗಾಲಿ ಎಲ್ಲಿದತಿ ಎಲ್ಲ ತಿಂದ ಕೊಂಡ್ರತಿಯಾಗಿ ಮಾನಗೇಡಿ ಹುಡುಗಿ ನಮ್ಮ ಮಾನ ಕಳಕ ನಿಂತ ತನ್ನ ಮಗ ಹೇಳ್ತಾರ ಕೊಲ್ಲಾಕೋ ಕೊತೆಗೆ ಒತ್ತಿ ಈಗ ಒತ್ತಿಯಾಗಿ ಏ ಭಕ್ತಿ ನೋಡಲಕ ಬಂದೋ ಜಂಗಮ ಭಕ್ತಿ ನೋಡಲಕ ಬಂದೋ ಜಂಗಮ ಭಕ್ತಿ ನೋಡಲಕ್ಕೋ ಬಂದು ಜಂಗ ಏ ವಾಸ ಬಿಟ್ರಿ ಸತ್ತ ಹೆಣದಂಗ ಯಾವ ರೋಗಿ ಬಂದನು ನಮ್ಮ ಊರಾಗ ನೋಡಿ ಯಾರು ಬರ್ಲಿಲ್ರಿ ಅವನ ಸನೆದಾಗ ಭಕ್ತಿ ಇತ್ತ ಬೇಡಿ ಬೇಕಾರಿ ಬಡವರ ಮ್ಯಾಗ ಪಾರ್ವತಿ ಲಕ್ಷ್ಮಿ ಸೌಭದ್ರ ಯಾವ ನೀಲಾವತಿ ಪದ ನೋಡ್ರಿಪ್ಪ ನೀಲಾವತಿಯಲ್ಲಿ ಒಂದು ದಾನ ಧರ್ಮ ಇತ್ತು ಹೆಂಗ ಮುಂಜಾನೆ ಎದ್ದು ಒಂದ ತುತ್ತ ಅನ್ನ ಹೊರಗ ದಾನ ಮಾಡ್ಲಾರ್ದ ಒಂದ್ ಹನಿ ನೀರ್ ಬಾಯಾಗ ಹಾಕ್ತಿದ್ದಿಲ್ಲ ಈಕೆ ತವ್ರ ಮನ್ಯಾಗಿದ್ದಾಗ ದಾನ ಧರ್ಮ ಮಾಡುತ್ತ ಬಂದಿಳು ಆದ್ರ ಗಂಡನ ಮಾಡಿ ಕೊಟ್ರ ಗಂಡ ಮನ್ಯಾಗ ಒಂದು ಪದ್ಧತಿ ಬೇರೆ ಇತ್ರಿ ಅಲ್ಲೊಂದು ಬೇರೆ ಇಲ್ಲೊಂದು ಬೇರೆ ಹೊಟ್ಟಿ ಹೊರಗ ತಂಬೂರಿ ಮನಿಗಿತ್ತಲ್ಲಿ ಯಾವಾರ ಗಂಡ ಮನ್ಯಾಗ ಬಾಯ್ದ ಅಟ್ಟ ಮನ್ಯಾಂದ ಹೊರಗೆ ಹೋಗಂಗಿಲ್ಲ ಹೊರಗಿಂದ ಮನ್ಯಾಗ ಬರ್ಬೇಕಿನ ಹಿಂಗಿತ್ರಿ ಅತ್ತಿ ಮಾವನ ದಗದ ಒಂದ್ ದಿವ್ಸ ಒಂದ್ ದಗದಾತು ಏನಾತು ಸ್ವಾಭಾವಿಕ ಒಬ್ಬ ಜಂಗಮ ಬಂದ ಹಾದ ನಡೆದಿದ್ದ ಭಿಕ್ಷಾಂದಿ ಹೆತ್ತಿಳ ಅವ್ರ ಮನಿ ಹೊರಗ ನಿತ್ತ ನೀಲಾವತಿ ಮನಿ ಹೊರಗ ಅವಾಗ ನೀಲಾವತಿ ಒಂದ್ ದಗದ ಮಾಡ್ಲು ಏನ್ ಮಾಡ್ಲು ಜಂಗಮ ಬಂದ ಮುಂಜಾನೆ ಎದ್ದ ಕೇಳಿ ತನ್ನ ಮನಿ ಒಳಗಿನ ಹಿಟ್ಟು ತಂದ ಸೋಳ್ಗ್ಯಾಗ ನೀಡುತ್ತಾಳ ನೀಡ್ಲಾಕ ಬಂದಾಗ ಆ ಹಿಟ್ಟು ನೀಡುದ ಅವ್ರ ಅತ್ತಿ ಕೂತು ನೋಡಿದಳು ನೋಡು ಒಳಗ ಪಟ್ಟಣನ ಸಂತಿ ಎಟ್ರೆ ಮನ್ಯಾಗ ಹಾಳು ಮಾಡ್ಲಕ್ ಎದ್ದಿ ನಾನು ನಿಮ್ಮ ಮಾವ ಚತ್ಯಾನ ಹೊಲದಾಗ ದುಡಿತೀವ ನನ್ನ ಮಗ ಒಂದ್ ಚತ್ಯಾನ ಮಂದಿ ದಗದ ಕೂತತಿ ಮಂದಿಯಲ್ಲಿ ದಾನ ಮಾಡ್ಲಕತ್ತಿ ನಾವ್ ಹೆಂಗ ಮುಂದಕ್ಕೆ ಬರ್ಬೇಕ ಅಂದಕಿನ ಅಲ್ಲೇ ಮೂಲ್ಯಾಗ ಒಂದ್ ಒಣಕಿತ್ತು ಹುಟ್ಟು ಹೊಡಿಲಾಕತ್ತಳು ಹುಟ್ಟು ತಗೊಂಡು ಹೊಡಿಲಾಕತ್ತಳು ಅಲ್ಲಿ ಒಂದ್ ದಗದಾತಿಪ್ಪ ಏನಾತು ಬರೀ ಮುಂದಕ್ಕ ಅತ್ ಹೇಳಿ ತಿಳ್ಕೊಂಡ
ಅತ್ತಿ ಒಂದು ದಗದ ಮಾಡಿಡ್ರಿ. ಏನ್ ಮಾಡ್ತಾಳ? ಮೈ ಮ್ಯಾಗ ಏನ್ ಇದ್ದಿರುವಂತ ಸೀರೆ ಕಳ್ಸ್ಕೊಂಡಳು. ಚಲೋ ಸೀರೆ ಇತ್ತು. ಕೋರಿ ಉಡಿಸಿ ಬಿಟ್ಟಳ ಮ್ಯಾಲ ಒಂದ ಸೀರೆ ಕಳ್ಸ್ಕೊಂಡು ಕೋರಿ ಉಡಿಸಿಳ. ಕೋರಿ ಉಡಿಸಿದಳು. ಕೋರಿ ಉಡಿಸಿ ದನ ಕಟ್ಟು ದಡ್ಡಿಯಾಗಿಟ್ಟಳು. ಮನ್ಯಾಗಿದ್ರ ಬರೀ ಹಾಳ ಮಾಡ್ತೀಯಲ್ಲ, ಮನ್ಯಾಗಿದ್ರೆ ಎಲ್ಲಾ ದಾನ ಮಾಡಿ ಹಾಗೆ ಮಾಡ್ತಿ ಹಾಳ ಮಾಡ್ತಿ ಅಂತೇಳಿ ದನ ಕಟ್ಟು ದಡ್ಡಿಯಾಗ ಹೋದ ಒಗದಳು. ಅಲ್ಲೇ ನಿನಗೆ ಏಟ್ ಹತ್ತ ತಂದು ಹೋಗಿತ್ತು ತಿನ್ನು ಸುಮ್ಮಿರ ದನಗೊಳಗತ್ಲೆ ದವನ್ಯಾಗ ಬೀಳು. ಅಲ್ಲೇ ಅಂದಾಗ ಧರಣಿಗೆ ಬಿದ್ದಳು ನೀಲಾವತಿ ಶರಣಿ. ಅಳತಾಳ ದುಃಖ ಮಾಡಿ ಕಣ್ಣಾಗ ನೀರು ತಂದ. ನಾನ್ರೆ ತಂದು ಇಲ್ಲಿ ಹೋಗದ್ರ ನಾನ್ರೆ ತಂದು ಇಲ್ಲಿ ಹೋಗದ ದಾನ ಧರ್ಮ ಮಾಡಲ್ರಿ ನನಗ್ ನಡೆಯಂಗಿಲ್ಲ, ಹೆಂಗ ಮಾಡ್ಲಿನ ಅಂದ್ರು. ಇಲ್ಲಿ ಏನ್ ದಾನ ಮಾಡೋದೈತಿ? ಅವಾಗ ಜಂಗಮ ಅವ ಯಾವ ದಾನ ಮಾಡ್ಕೊಂಡು ಹೋಗಿದ್ದಲ್ಲ ಇವೊಂದು ವಿಚಾರ ತಗದ. ಹೆಂಗ ಇಟ್ಟು ಎಲ್ಲಾ ಕಷ್ಟ ಕೊಡ್ಲಾಕತ್ಯಾಳ ಅಂದ್ರೂ ನೀಲಾವತಿಗೆ ಅವ್ರ ಅತ್ತಿ ಈಕಿ ದಾನ ಮಾಡ್ತಾಳೋ ಏನ ಇಲ್ಲೋ ಮತ್ತ ಬಂದವ. ಹೆಂಗ ಬಂದ? ಭಕ್ತಿ ನೋಡಲಕ್ಕ ಬಂದೋ ಜಂಗಮ. ವಾಸ ಬಿಟ್ರಿ ಸತ್ತ ಹೆಣದಂಗ. ಕೆಟ್ಟ ಹೊಲಸನ ಕೆಟ್ಟ ಕಿವ ರಕ್ತ ಸೋರ್ಲಾಕತ್ತಿತ್ತು. ಸಂಧಾನ ಸಂದೆಲ್ಲ ಕಣ್ಣಾಗ ಕಿವ ರಕ್ತ ಸೋರ್ತಿತ್ತು. ಕುಷ್ಠರೋಗ ಹಚ್ಕೊಂಡ ಜಂಗಮನ ವೇಷ ತಗೊಂಡ ಬಂದ. ಏನಾಗ್ತತಿ ನೋಡ್ರಿ ಯಾವಾರ ಹಾದಿನ ಬ್ಯಾರೆ ಹಿಡಿಸ್ಯಾನ. ಏನ್ರಿ ಏನ್ ಬ್ಯಾರೆ ಹಿಡಿಸ್ಯಾರಿ? ಮೇ ಎಲ್ಲ ರೋಗ ಹತ್ತೈತಿ, ಭಿಕ್ಷಾ ಬೇಡ್ಲಾಕರೆ ಬಂದಾನ. ಅದಕ್ಕೀಗ ಮುಂದೆ ಏನ್ ಹೇಳ್ತಾರ ನಡಿಲೆ. ಭಿಕ್ಷಾ ನೀಡಂತ ಶಿವ ಭಿಕಾರಿಯಾಗಿ ಬಾಂದಾನ. ಕಣ್ಣಾಗ ಹುಣ್ಣ ಹೊಟ್ಟ್ಯಾವ ಪೂರ. ಕಣ್ಣ ತುಂಬ ಸೋರತೈತ್ರಿ ಕಿವ ನೆತ್ತರ. ನೋಡಿ ಹೇಸಿಕೊಂಡ್ರ ಸಣ್ಣ ದೊಡ್ಡವರ. ಏ ಚದುರಿ ನೀಲಾವತಿ ಇದರಿಗೆ ಬಂದಾಳು. ಏ ಯಾಕ ಬಂದ್ರಿ ಜಗದ ಜಂಗಮರ? ಉರಿ ಹಸ್ತ ಉಗ್ರ ಗಣ್ಣ ತೆರೆದವರ. ಉರಿ ಹಸ್ತ ಉಗ್ರ ಗಣ್ಣ ತೆರೆದವರ. ಶರಣ ಹೇಳತಾನು ಶರಣಿ ನೀಲಾವತಿಗೆ. ಈಗ ಭಕ್ತಿ ಇಲ್ಲವ ನಿನ್ನಂಗ ಯಾರ? ನನ್ನ ಕಣ್ಣಾಗ ಹುಣ್ಣು ಹುಟ್ಟ್ಯಾವ ನೀವ್ಯಾರ? ಕಣ್ಣ ತುಂಬ ಸೋರತೈತೆ ಕಿವ ನೆತ್ತರ. ಏ ಪತಿವ್ರತ್ಯಾರ ತಮ್ಮ ನಾಲ್ಗಿಲೆ ನೆಕ್ಕಿದರ. ಏ ನನ್ನ ಕಣ್ಣ ಆಗುತ್ತಾವ ಹಗುರ ನಿತ್ಯ ನಿಷ್ಠೂರ. ಏ ನನ್ನ ಕಣ್ಣ ಆಗುತ್ತಾವ ಹಗುರ ನಿತ್ಯ ನಿಷ್ಠೂರ. ಬರ್ರಿ ಸ್ವಾಮಿ ನಿಮ್ಮ ಬ್ಯಾನಿ ಬಯಲಾಗಲಿ ಅಂತ. ಏ ನಾಲ್ಗಿ ಹಚ್ಚಿಸಿ ಪತಾಳ ಸುಂದರ. ಎಲ್ಲ ನುಂಗ ತಾಳ್ರಿ ಅವನ ಕಿವ ನೆತ್ತರ. ಜರ ಹೇಸಲಿಲ್ಲ ಮನಸ್ಸಂತ ಧೀರ. ಏ ಕನ್ನಡಿ ಹಂಗ ಅವನ ಕಣ್ಣ ಟಳಕ ಆದುವ. ಏ ಮೂಡಿದಂಗ ಹುಣ್ಣವಿಯ ಚಂದ್ರ ಆತೋ ಚಮತ್ಕಾರ. ಏ ಮೂಡಿದಂಗ ಹುಣ್ಣವಿಯ ಚಂದ್ರ ಆತೋ ಚಮತ್ಕಾರ. ಆರೋಗಿ ಜಂಗಮನ ಕಣ್ಣನ ಕಗನಿಲ್ಲ. ಅಕ್ಕಿ ಹಣಿಯ ಮ್ಯಾಲಿಂದು ಉದರಿತ ಕುಂಕುಮ ಕುಂಕುಮ. ಉದರಿದ ಕುಂಕುಮ ಅವನ ಹಣಿಗೆ ಹತ್ತಿತ್ತು ಶಿವನ.
ಶಿವನಾಮ ಭಿಕ್ಷಾ ಮಾಡಿಕೊಂಡು ಹೋದ ಪರಮಾತ್ಮ ಪರಮಾತ್ಮ ನೀಲಾವತಿ ಅತ್ತಿ ಕೇಳುತ್ತಾಳೋ ಎಲ್ಲೋ ಜಂಗಮ ಜಂಗಮ ಭಿಕ್ಷಕ ಎಲ್ಲಿಗೆ ಹೋಗಿದ್ದೆ ಕೋಗ್ರಾಮ ಕೋಗ್ರಾಮ ಏ ಎಲ್ಲಿಗೆ ಹೋಗ್ತಿ ಅಂತ ಅಯ್ಯನ ಕರಿಬ್ಯಾಳೋ ಎಲ್ಲಿಗೆ ಹೋಗ್ತಿ ಅಂತ ಕರಿಬ್ಯಾಳೋ ಎಲ್ಲಿಗೆ ಬತ್ತು ನೋಡ್ರಿ ಸುದ್ದಿ ಬತ್ತಲ್ಲ ಯಾವ ಜಂಗಮ ಸ್ವತಃ ಪರಮಾತ್ಮ ವೇಷ ಬದಲು ಮಾಡ್ಕೊಂಡು ಬಂದ ನಿತ್ತ ಜಂಗಮನ ರೂಪ ಹಾಕೊಂಡು ಬಂದ ಹೆಂಗ ಹೆಂಗ ಬಗಲಿಗೊಂದು ಜೋಳಿಗೆ ಹಾಕಿದ್ದ ಅಕ್ಕರೆ ಕಣ್ಣಾಗ ಕಿವಾ ರಕ್ತ ಸೋರ್ತಿತ್ತು ಕುಷ್ಠರೋಗ ಹತ್ತಿದಂಗ ಹೊಲಸು ನಾರ್ತಿದ್ದ ಯಾರು ಸನೇಕ ಬರುವಾರ ಸನೇಕ ಬರ್ಲಿಲ್ಲ ಊರಾನ ಮಂದಿ ಎಲ್ಲ ಸನಿ ಬರ್ಲತ್ರ ಬಾಗ್ಲ ಹಿಕ್ಕೋಲಕತ್ರು ಓಡಿ ಹೋಗ್ಲಾಕತ್ರಿ ಇವನ್ ನೋಡಿ ಅಂತದ್ರೊಳಗ ನೀಲಾವತಿ ಹಾದು ನಡೆದಿಳು ಈ ಜಂಗಮ ಇದರಿಗೆ ಬಂದಾಗ ಏನತ್ತಾಳು ಅವಾಗ ಕೇಳ್ತಾಳ್ರಿ ಯಾಕ ಬಂದ್ರಿ ಜಗದ ಜಂಗಮರ ಉರಿ ಹಸ್ತ ಉಗ್ರಗಣ್ಣ ತೆರದವರ ಏನ್ ಹೇಳ್ತಾನ ಜಂಗಮ ಅವಾಗ ಹೇಳ್ತಾನ ಜಂಗಮ ನೀಲಾವತಿ ತಾಯಿ ನನ್ನ ಕಣ್ಣಾಗ್ರೆ ಕಿವಾ ರಕ್ತ ಹುಟ್ಟ್ಯಾವ ಕಿವಾ ರಕ್ತ ಸೋರ್ಲಕತ್ತದ ಇದಕ್ಕ ದವಾಪಾನಿ ಮಾಡಿದ ಕಮ್ಮಿ ಆಗೋದಿಲ್ಲವಾ ನಿಮ್ಮಂತ ಪತಿವ್ರತ ಹೆಣ್ಮಕ್ಳ ನಾಲಿಗೆ ಹಚ್ಚಿ ನನ್ನ ಕಣ್ಣಾಗ ತಮ್ಮ ನಾಲಿಗೆ ತಂದ ನನ್ನ ಕಣ್ಣಾಗಿಟ್ಟ ನೆಕ್ಕಿದ್ರೆ ನನ್ನ ಕಣ್ಣಾಗಿನ ಹುಣ್ಣೆಲ್ಲ ಹಗರಾಗ್ತಾವಂದಿವ ಅದಕ್ಕೆ ಹೇಸ್ಕೊಳಂಗಿಲ್ಲ ಹೇಸುಗೊಳಂಗಿಲ್ಲ ಮನಸ್ಸು ಚಂಚಲ ಮಾಡಂಗಿಲ್ಲ ಅದನ್ನ ತೆಳಗ ಉಗಳಂಗಿಲ್ಲ ಅಟ್ಟು ಎಟ್ಟು ಕಿವಾ ರಕ್ತ ನುಂಗುತ್ತಿಲ್ಲ ಅದನ್ನ ಅಟ್ಟೆಲ್ಲ ಒಳಗ ಹೊಟ್ಯಾಗ ಹೋಗ್ಬೇಕ ಅದನ್ನ ನುಂಗಬೇಕ ಅಂದ್ರ ನನ್ನ ಕಣ್ಣ ಹಗರಾಗ್ತಾವ ಅಂದ್ರ ನನ್ನ ಬ್ಯಾನಿ ಹಗರಾಗ್ತೈತಿ ಕಣ್ಣು ಹಗರಾಗ್ತಾವಂದ ಅವಾಗ ನೀಲಾವತಿ ಅತ್ತಾಳು ನನ್ನರೇ ದನದ ಕೊಟ್ಟಿಗೆ ಓದ್ ಹೋಗದಾರ ದಾನ ಮಾಡ್ಲಕ್ಕಂತೂ ನನ್ನ ಕೈಯಾಗ ಏನಿಲ್ಲ ಇದನ್ನರೇ ಮಾಡೋನು ತಿಳ್ಕೊಂಡ ನಿಮ್ಮ ಬ್ಯಾನಿ ಕಮ್ಮಿ ಆಗ್ತಿತ್ತಂದ್ರ ನಾ ಮಾಡ್ತೇನ್ರಿಪ್ಪ ಈ ದಗದ ಅಂದಳಕಿ ಬರ್ರಿ ಅಂದಳಕಿ ನಾಲಿಗೆ ಹಚ್ಚಿ ಕಣ್ಣೆಲ್ಲ ಆಡಿಸಿ ನೆಕ್ಲಕ್ ಹತ್ತಾಳ ಎಲ್ಲಾ ಕಡೆ ನೆಕ್ಕಿಳು ಎಟ್ಟು ಕಿವಾ ರಕ್ತಿತ್ತು ಎಲ್ಲ ಹೊಟ್ಯಾಗ ನುಂಗ್ಲಕ್ ಹತ್ತಳು ನುಂಗಿ ಬಿಟ್ಟಳ ಕಣ್ಣು ಹಗರಾದು ಬೆಳದಿಂಗಳ ಚಂದ್ರಾಮಿ ಹೆಂಗ ಬೀಳಂಗಿಲ್ಲ ಬೆಳಕ ಹಿಂಗ ಬೆಳಕ ಬಿದ್ದು ಬಿಟ್ಟು ಜಂಗಮನ ಕಣ್ಣಾಗ ಈ ಕಿವಾ ರಕ್ತ ನೆಕ್ಕಿದ ಬಳಕ ಒಂದು ದಗದಾತ್ರಿ ಕಿವಾ ಕಣ್ಣು ನೆಕ್ಕಾಗ ನೀಲಾವತಿ ಹಣಿ ಮೇಗಿನ ಕೂಕಂ ಹೋಗಿ ಆ ಜಂಗಮನ ಹಣಿಗೆ ಹತ್ತಿ ಬಿಟ್ಟಿತು ಮತ್ತೆ ಅಡು ಮಾರಿ ಕೂಡಿದು ಕೂಕಂ ಹೋಗಿ ಅವನ ಹಣಿಗೆ ಹತ್ತು ಅಲ್ಲೇ ಸಂಶಯ ಬರ್ಲಾಕೈತು ಯಾವಾಗ ಹಣಿಗೆ ಕೂಕುಮ ಹತ್ತಲಾಕೈತು ಇದು ಜಂಗಮ ಮತ್ತಿಟ್ಟು ಮಾಡ್ಕೊಂಡ ಇವ್ ಹಾದ ನಡೆದಿದ್ದ ಇವ ಏನ ಹಾದ ನಡೆದಿದ್ಲ ಇವ್ ಹೋಗೋ ದಾರಿಯಾಗ ಇವ್ರ ಅತ್ತಿಗಳು ಹೊಲ ಮಾಡ್ಕೊಂಡು ಹೊಲದಾಗ ದಗದ ಮಾಡಿ ಬರ್ತಿಳಿದ್ರಿ ನೀಲಾವತಿ ಅತ್ತಿ ನೋಡ್ಲಕ್ಕೆ ನೀಲಾವತಿ ಅತ್ತಿ ನೆದರ್ ಬಿತ್ತು ಜಂಗಮನ ಹಣಿ ಮ್ಯಾಗ ಈ ಕೂಕುಮ ನನ್ನ ಸೊಸಿ ಹಣಿ ಮ್ಯಾಗ ಅಟ್ಟ ಇರ್ತೈತಿ ಅದು ಹೆಚ್ಚು ಇಂತಾದ ಕೂಕುಮ ನನ್ನ ಸೊಸಿ ಹಣಿ ಮ್ಯಾಲ ಐತಿ ಅಂದ್ರ ಈ ಕೂಕುಮ ಇವನ ಹಣಿಗೆ ಬಂದೈತಿ ಅಂದ್ರ ನಾವಿಲ್ಲದಾಗ ಮಕ್ಕಳು ಏನೋ ಮನ್ಯಾಗ ಚೆಲ್ಲಾಟ ನಡೆಸ್ಯಾರ ಇಬ್ರು ಕುಡಿಯತ್ತ ಹಾದ್ರ ಪಟ್ಟ ಇಟ್ಟ ಬಿಟ್ಲ ನೀಲಾವತಿ ಮ್ಯಾಲ ಅವ್ರ ರಾತಿ ಅಪವಾದ ಹೊರಸಲಕತ್ತಳ ಏನಂತ ಹೇಳಿ ಏ ಜಂಗಮ ಯಾವತ್ತು ಯಾರು ಇಲ್ಲದಾಗ ಬರ್ತೀವೋ ಮಗನ ಏನ್ ನಡೆಸಿದಿ ಬರೋದು ಬರುವಲ್ಲಿ ಯಾಕ ಇಂದ ನನ್ನ ಸೊಸಿ ಹಣಿ ಮ್ಯಾಗಿನ ಕೂಕುಮ ನಿನ್ನ ಹಣಿ ಮ್ಯಾಗ ಬಂದದ ಅಂದ್ರ ಏನ್ ಮಾಡಿ ಬಂದದಿ ಮನ್ಯಾಗ ದಗದ ಅಂತ ಹೇಳಿ ಕೈಯಾಗ ಕಲ್ಲು ತಗೊಂಡ ಬೆನ್ನ ಹತ್ತಿಳ ದೌಡಿ ಕಚ್ಚಿ ಎಲ್ಲಿಗೆ ಹೋಗ್ತಿ ಅಂತ ಅದಕ್ಕೆ ಹೇಳ್ತಾರ ನೋಡ್ರಿ ಎಲ್ಲಿಗೆ ಹೋಗ್ತಿ ಅಂತ ಅಯ್ಯನ ತರಿಬ್ಯಾಳ ಏ ಕಲ್ಲ ತಗೊಂಡಾಳೋ ಕೈಯಾಗ ದೌಡಿ ಕಚ್ಚಿ ಹೋದಾಡ್ರಿ ಅವನ ಮೈ ಮ್ಯಾಗ ಯಾವತ್ತು ಬರ್ತಿ ಯಾರು ಇಲ್ಲದಾಗ ಪತಿವ್ರತ ನೀಲಾವತಿ ಭಕ್ತಿ ಬೇಡಿ ಬಿಕಾರಿ ಬಡವರ ಮ್ಯಾಗ
ಅನ್ಯಾಯ ಇಲ್ಲದ ಅಪವಾದ ಹೊರಸಿದ ಏನ್ ನೀಲಾವತಿಯ ಮ್ಯಾಲ ಅವರಾತಿಯ ಬೇಡಿ ಬೇಕಾರಿನ ಹೋಗ್ತದ್ರಿ ನನ್ನ ಸೌತಿಯ ಮೂರು ಲೋಕದಾಗ ಹೆಣ್ಣ ಮೀರೇತಿಯ ಮಾಡೇತಿ ಅದಕ್ಕೆ ಏನಾತ್ಯಪ್ಪ ಹುಟ್ಟಿದಾನ ಹಿಡಿದ ನಾವು ಹುಟ್ಟಿದಾನ ಹಿಡದ ನಾವು ಪಟ್ಟ ಮಾಡಿ ತೋರ್ಸ್ಕೊಂಡಿಲ್ಲ ಕಲಿ ಹುಡುಗಿ ಕಾಲ್ಗೂ ನಿನ್ನ ಕೆಟ್ಟ ಊರಾಗ ಮಾರಿ ತೋರ್ಸುದು ನಾವೆಲ್ಲಿ ಉಳದ ಊರಾಗ ಮಾರಿ ತೋರ್ಸುದು ನಾವೆಲ್ಲಿ ಉಳದ ತಾಯಿ ತಂದೆ ತನ್ನ ಮಗ್ಗ ಹೇಳತಾರೋ ಅಯ್ಯನ ಸೊಗ್ಸಾಳೋ ನಿನ್ನ ಹೇಳ್ತೀಯ ಆಕೆ ಕುಂಕುಮ ಅವನ ಹಣೆಗೆ ಹತ್ತೇತೀಯ ಇದನ್ನ ನೋಡಿ ನಮ್ಮ ತಲೆ ತಿರಗೇತೀಯ ಹಾದರ ಪೋದ ಇಟ್ಟಾರ ನೀಲಾವತಿಗೆ ಕೈಯ ಕಾಲ ಬಿಗದಾರ ಒತ್ತಿ ಮ್ಯಾಲಂತ್ರ ತೂಗ ಹಾಕ್ಯಾರೋ ಮ್ಯಾಲಂತ್ರ ತೂಗ ಹಾಕ್ಯಾರೋ ಎತ್ತಿಯ ಧರಣಿ ಗದರ್ಸಿದಂಗ ಶರಣಿ ಅಳತಾವು ನನ್ನ ಕೊರಳ ಕೊಯ್ದೋ ಜಂಗಮ ಮೂರ್ತಿಯ ನನ್ನ ಹಾದರ ಪೋದ ಮೆರದಿತ್ತು ಕೀರ್ತಿಯ ಅನ್ಯಾಯ ಇಲ್ಲದ ಬತ್ತ ಶ್ರೀರಾಮನ ಮಾಡದಿ ಸೀತಾನ ಗತಿಯ ಎಷ್ಟ ಯತ್ನ ಮಾಡಿ ಕೆಟ್ಟ ಬರದಿದಾಳು ಕೋಡಿ ಶಟಿವಿ ನನ್ನ ಕಾಲ ಊರಂತ ಊರೆಲ್ಲ ಕಾಗಾಳಿ ಆಗೇತಿ ಊರಂತ ಊರೆಲ್ಲ ಕಾಗಾಳಿ ಆಗೇತಿಯ ಅದರ ಪದ ಬಂತವ್ವ ಪದರ ಏತೋ ಇಲ್ಲದಂಗಾತ ಮಂದ್ಯಾಗ ಮಂದ್ಯಾಗ ಹೋಗಿ ದುಮಕ್ಲೇನ ಅಂತಾಳ ನೆಲಿ ಇಲ್ಲದ ಈ ಸುದ್ದಿ ಮುಟ್ಟಿತ್ತ ಶಿವಲೋಕದಾಗ ಶಿವಲೋಕದಾಗ ಅದಕ್ಕ ನೋಡ್ರಿ ಯಾವ ನೀಲಾವತಿ ಅತ್ತಿ ಮಾವ ಹೇಳುತ್ತಾರ ಮಗನ ಕರೆದ ಇಪ್ಪ ನೀನು ಚತ್ಯಾನ ಮಂದಿಯಲ್ಲಿ ದಗದಕ್ ಹೋಗ್ತೀಯೋ ನಾವು ಹೊಲಕ್ ಹೋಗ್ತೀವಿ ನಿನ್ನ ಹೆಣ್ತೀನು ಮತ್ತ ಜಂಗಮ ಒಂದು ಜೋಳಿಗೆ ಹಾಕೊಂಡು ಬರ್ಲಾಕತ್ತದ ಇಪ್ಪ ಮನಿಗೆ ಅಕ್ಕಿನೂ ಇವನು ಕೂಡಿ ಮನ್ಯಾಗ ಚಲ್ಲಾಟೆ ಬಿಸಿಬಿಟ್ಟಾರೋ ಯಾರು ಇರಂಗಿಲ್ಲ ಮನ್ಯಾಗ ಸೋಗ್ಸ್ಯಾರ ಯಾಕಂದ್ರ ಸುಳ್ಳು ಅಂದ್ರ ಈಕಿ ಕೂಕುಮ ಅವನ ಹಣಿಗೆ ಹತ್ತೈತಿ ನಾವು ನೋಡಿದೀವಿ ಅವಾಗ ಅಂದಾಗ ತಾಯಿ ತಂದೆ ಹೇಳ್ತಾರೆ ಈಗೀಗಿನ ಕುತ್ತಿಗೆ ಈಚಿ ಕೊಂದರೆ ಒಗಿಯೋ ಯಾಕೆ ಇಟ್ಟದಿ ಹುಟ್ಟಿದಾನ ಹಿಡಿದು ದೊಡ್ಡ ಮನಿತಾನ ನಮ್ಮದ ದೊಡ್ಡ ಮನಿತಾನ ಹುಟ್ಟಿದಾನ ಹಿಡಿದು ಬಟ್ಟು ಮಾಡಿ ನಾವು ತೋರ್ಸ್ಕೊಂಡಿಲ್ಲ ಯಾರ ಕಡೆ ಈ ಕಲಿಯುಗದ ಹುಡುಗಿ ಕಡೆ ಅನಸ್ಕೊಂಡ್ ನಮಗ್ ಪಾಳಿ ಇಂತದ ಬತ್ತಲ್ಲೋ ಮಗನ ಮ್ಯಾಲ ತೂಗರಿ ಹಾಕದನ ಇದನ್ನ ತೂಗರಿ ಹಾಕತ್ ಹೇಳಿ ಮನಿ ಮಂದೆಲ್ಲ ಕೂಡಿ ಏನು ತಪ್ಪ ಇರ್ಲಾರ್ದಂತ ನೀಲಾವತಿದ ಕೈಯ ಕಾಲ ಕೆಡಿ ಕಟ್ರು ಕಟ್ಟಿ ಕೈಯ ಕಾಲ ಕಟ್ಟಿ ಬಾಯಾಗ ಅರಿಬೆ ತುರಿಕಿ ಮ್ಯಾಲ ಹಾಕತಾರ ತೂಗ ಮ್ಯಾಲ ಏತಿ ತೂಗ ಹಾಕಿ ಬಿಟ್ರ ದುಃಖ ಮಾಡಿ ಹೇಳ್ತದ ನೀಲಾವತಿ ಎಂತ ಹೇಳೆ ತಂದೇವ್ ಜಂಗಮ ನನಗ
ನಿನಗೂ ಉಪಕಾರ ನಿನ್ನ ಉಪಕಾರ ಮಾಡ್ಲಕ್ ಹೋಗಿ ನಿನ್ನ ರೋಗ ಕಮ್ಮಿ ಮಾಡ್ಲಕ್ ಹೋಗಿ ಆದ್ರ ಪೋದ ಇಟ್ಟೆಲ್ಲೋ ನನ್ನ ಪದರಾಗ ನನಗ ತ್ರಾಸ ಮಾಡ್ಲಾ ಆ ಸೆಟ್ಟಿವಿ ಎಟ್ಟು ಕೋಡಿ ಅದಾಳ ನನ್ನ ಹಣಿಬಾರ ಹೆಂಗ ಬರ್ದಾಳು ಯಪ್ಪ ಅಳ್ಳ ಹತ್ತಾಳ ದುಃಖ ಮಾಡಿ ಅಳತಾಳ ಅವಾಗಲ್ಲಿ ಒಂದ್ ದಗದಾಗ್ತದ್ರಿ ಏನಾತು ಇಂಥ ಜನ್ಮ ಇಟ್ಕೊಂಡು ಹಾದ್ರಪ್ಪ ಅದ ಪಟ್ಟ ಹೊತ್ಕೊಂಡ ಬದುಕುದ ಏನದ ಹೋಗಿ ಸತ್ತರೆ ಹೋಗ್ಲೇನ ಎಲ್ಲರೇ ಹೋಗಿ ಬಾಯಾಗ ಬಿದ್ದ ಸತ್ತರೆ ಹೋಗ್ಲೇನ ತೇಳಿ ಅನ್ಯಾಯ ಇಲ್ಲದ ಅಪವಾದ ಹೊರಿಸಿದ್ರ ನೀಲಾವತಿ ದುಃಖ ಮಾಡಿ ಹೇಳ್ತದ ತಾಯಿ ಅವಾಗ ಒಂದ್ ದಗದಾತ್ರಿ ಏನಾತು ಹೋಗಿ ದುಮಕ್ಲೇನ ಹತ್ತಾಳ ನೆಲೆ ಇಲ್ಲದ ಭಾಮ್ಯಾಗ ಈ ಸುದ್ದಿ ಹೋಗಿ ಮುಟ್ಟಿತ್ರಪ್ಪ ಶಿವಲೋಕದಾಗ ಅವಾಗ ಅರುವಾತಿ ದೇವ್ರಿಗೆ ಅವಾಗ ಹತ್ತಿದ ದೇವ್ರ ನನ್ನ ರೋಗ ದೂರ ಮಾಡ್ಲಕ್ ಹೋಗಿ ಹಾದ್ರ ಪಟ್ಟ ಬತ್ತಲೋ ಯಪ್ಪ ನೀಲಾವತಿ ಪದರಾಗ ನನ್ನಿಂದಿಕ್ಕಿ ಪದರಾಗ ಹಾದ್ರ ಪಟ್ಟ ಬಂದದಂದ್ರೆ ಇದನ್ನ ನಾವ ದೂರ ಮಾಡ್ಬೇಕಂತ ಹೇಳಿ ತಿಳ್ಕೊಂಡ ಶಿವ ಪಾರ್ವತಿ ಒಂದ್ ತಗದ ಮಾಡ್ರಲಿ ಏನ್ ಮಾಡ್ತಾರ ಬಂಡಿ ಹೂಡ್ರ ನಂದಿನ ತಗೊಂಡ್ರು ನಂದಿ ಮ್ಯಾಲ ಬಂಡಿ ಹೂಡಿ ಬಂಡಿ ಒಳಗ ಬೆಳ್ಳಿ ಬಂಗಾರ ತುಂಬಿರು ಒಂದು ಗಾಡಿ ಬೆಳ್ಳಿ ಬಂಗಾರ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಪಳ 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 ಹೊಳಿವಂತ ವಜ್ರದ ಹಳ್ಳ ಇವೆಲ್ಲ ತುಂಬಿರು ಆ ನೀಲಾವತಿ ಊರಾಗ ಬಂದ ನಟ್ಟು ನಡು ಊರಾಗ ತಂಬು ಹೊಡೆದ್ರಿ ಇವ್ರು ಆದ್ರೆ ಇದಕ್ಕೆ ಮೊದಲು ಏನಾಗೈತ್ರಿ ಮಂದಿ ಮಕ್ಕಳಕ್ಕಿ ಬಂದು ಬಳಗದವರು ಏನ್ ಎದರ ಎತ್ತಿ ನೋಡಲಿಲ್ಲ ನೀಲಮ್ಮಗ ಕೋಡಿ ಮಾರಿ ನೋಡಬಾರ್ದ್ರಿ ದಿನ ಹರಿಯಾಗ ಇಂತ ಸಾಡೆ ಸಾತಿ ಇರಬಾರ್ದ್ರೆ ವಸನೆದಾಗ ಪತಿವ್ರತ ನೀಲಾವತಿ ಭಕ್ತಿ ಇತ್ತ ಬೇಡಿ ಬಿಕಾರಿ ಬಡವರ ಮ್ಯಾಗ ಪಾರ್ವತಿ ಲಕ್ಷ್ಮಿ ಸೌಭದ್ರ ಶಿವ ಪಾರ್ವತಿ ನಂದಿ ಮೇಲೆ ಕುಳಿತು ಏ ಸುದ್ದಿ ಕೇಳಿ ಬಂದಾರಾಲಿಯ ಬೆಳೆ ಬಂಗಾರ ಹೇರ್ಯಾರೋ ಬಂಡಿ ಮ್ಯಾಲಿ ವಸ್ತಿಕ ವಾದ್ರ ಅಕ್ಕಿ ಊರಲಿಯ ಏ 4 ಅಗಸಿಗಳ ಬಂದ ಮಾಡಿದಾರು ಏ ಬಂದೋಬಸ್ತ ಹಾಕ್ಯಾರಕಿ ತಮ್ಮ ತಂಬು ಹೊಡೆದಾರ ನಡುವು ತಮ್ಮ ತಂಬು ಹೊಡೆದ್ರು ನಡುವೂರಲ್ಲಿ ಅವಾಗ ತಗದ್ ಬೇರೆ ಇತ್ತು ರೀ ಅವಾಗ ಹೆಂಗಿತ್ತು ಒಂದ್ ಊರಿಗೆ 4 ಅಗಸಿ ಇರ್ತಿದ್ದು 7 ಆತಂದ್ರ ಮುಗಿದ್ ಹೋತ ಅಗಸಿ ಬಂದ ಹೊರಗಿನವ್ರ ಹೊರಗ ಒಳಗಿನವ್ರ ಒಳಗ ಹಿಂಗಿತ್ರ ಅದ್ ಯಾಕಂದ್ರೆ ಹೊತ್ತ ಹೊಂಡಿಸಿ ಅವಾಗ ಅಗಸಿ ತೆರಿದ ಬಾಗಲ 4 ಅಗಸಿ ಮತ್ತ ಅವ್ರ ಬಾಗಲ ತೆರಿಯವ್ರ ಅವ್ರು ಬೇರೆ ಹಂಗ ಇವ್ರ ಮಧ್ಯರಾತ್ರಿ 12-1 ಬಂದ ಊರ್ ಹೊಕ್ರ ಶಿವ ಪಾರ್ವತಿ ಇವ್ರು ಏನ್ ಮಾಡ್ರು 4 ಅಗಸಿಗಳು ಬಂದೋಬಸ್ತು ಹಾಕಿದ್ರ ಕರೆ ಇವ್ರು ಹಾಕೋದಕ್ಕ ಮತ್ತೊಬ್ಬರ ಕೀಲಿ ಹಾಕೋದಕ್ಕ ಜರ ಫರಕ್ ಇತ್ರಿ ಹೆಂಗ ಬೆಳ್ಳಿ ಬಂಗಾರ ತಂದ ನಟ್ಟನವ್ರು ಊರಾಗ ತಂಬು ಹೊಡೆದ್ರ ಕರೆ 4 ಅಗಸಿಗಳ ಬಂದ್ ಮಾಡಿದ್ರು ಕರೆ ಕೀಲಿ ಎಂತವ್ ಹಾಕಿದ್ರು ಉಗ್ರ ಕದ ಕೆಂಡದ ಕೀಲಿದ್ದು ಮುಟ್ಟ ಜರ ಜರ ಜಳ ಬಡದ್ರ ಸತ್ ಹೋಗಬೇಕ ಕಂತ ಉಗ್ರ ಕದ ಕೆಂಡದ ಕೀಲಿ ಬೆಂಕಿ ಕೀಲಿ ಹಾಕಿ ಬಿಟ್ಟಿದ್ರು ಅವಾಗ ಏನಾಗ್ತೈತಿ ಊರಾನ ಜನ ಎಲ್ಲ ಉಲಕೂತ ಎದ್ದಾರು ಏ ಮುಂಜಾನೆ ಎದ್ದ ಮೂಡಲದಲ್ಲಿ ಅವ್ರ ಸಂಶೇಕ ಹೋದ್ರ ಒಳೆ ಹಂಸರಲಿ
ವಾದ ಮಂದಿ ನಿಂತಿತ್ತು ಅಗಸಿಯ ಬದಿಲಿಯ ಏ 4 ಅಗಸಿಗಳ ಬಂದ ಮಾಡಿದಾರು ಏ ಬಂದೋಬಸ್ತ ಹಾಕ್ಯಾರ ಕೇಳಿ ಹಾದಿಲ್ಲ ಹೇತಿನಂದ್ರ ಯಾವಲ್ಲಿ ಹಾದಿಲ್ಲ ವಾದಿನಂದ್ರ ಯಾವಲ್ಲಿ ಹೌಹಾರಿ ಮಂದಿಗೆಲ್ಲ ಅದಕ್ಕೇನ್ ಹೇಳ್ತಾರ ನೋಡ್ರಿ ಏನಾಗ್ತದಪ್ಪ ಮಂದಿಲ್ಲ ಅಂತಾರ ಮುಂಜಾನೆ ಮತ್ತ ನೋಡ್ರಿ ಸಾಲಗಾರ ಕೇಳ್ತಾನ ಖರೆ ಇವ ಕೇಳಂಗಿಲ್ಲ ಯಾದ್ರಗಾರ ಅವ ಕೇಳಂಗಿಲ್ಲ ಹಂಗ ಅಗಸೀತ್ಯಾಕ ಹೋಗಿ ನಿತ್ರ ಹೋದ ಮಂದಿಲ್ಲ ನಿತ್ತು ಬಿಟ್ಟಿತ್ತು ಕೈಯಾಗ ಒಂದೊಂದು ಚರಿಗೆ ಹಿಡ್ಕೊಂಡ ಹೊರಗ್ ಹೋಗುತ್ತೀಯ ಬೆಂಕಿ ಕೀಲಿರಿ ಹಾಕ್ಯಾರ ಜಾಗ ಇಲ್ಲ ಮುಟ್ಲಾಕ್ ಹೋಗ್ತೀಯ ಸುಟ್ಟು ಬೂದಿ ಆಗತ್ತೀವ ಹೋಗುದ ಯಾವಲ್ಲಿನ ಎಲ್ಲಿ ಹೋಗುದು ಅದಕ್ಕೆ ಹೆಂಗಾತಿಪ್ಪ ದನ ಕರ ಮತ್ತ ಮಂದಿ ಮಕ್ಕಳೆಲ್ಲ ಎಲ್ಲ ಬಂದ ಆತ ಊರಾಗ ಹೊರಗ್ ಹೋಗ್ಲಕ್ ಹಾದಿನ ಇಲ್ಲ ಅದಕ್ಕೆ ಏನ್ ಹೇಳ್ತಾರ ನೋಡ್ರಿ ದನ ಕರ ಮತ್ತ ಮಂದಿ ಮಕ್ಕಳೆಲ್ಲ ಏ ಬಂದ ಆತ್ರಿಯ ಊರಲ್ಲಿ ಗಿಡದ ಹಾಕಿದಂಗ ಸಂದಕದಲ್ಲಿ ಮುಸ್ಕಿಲ ಬಿತ್ತ 3 ಲೋಕದಲ್ಲಿ ಏ ಹೌಹಾರಿ ಮಂದಿಗೆಲ್ಲ ದೇವ್ ಬಡದಂಗ ತಲ್ಲಿ ಏ ಉಗ್ರಕದ ಕೆಂಡದ ಕೀಲಿ ಹಾದಿಲ್ಲ ವಾದಿನಂದ್ರ ಯಾವಲ್ಲಿ ಹಾದಿಲ್ಲ ವಾದಿನಂದ್ರ ಯಾವಲ್ಲಿ ಯಾವ ಬಡಿಗೆ ಬಾಗಿಲ ಹಸಿ ಮೋಸ ಮಾಡಿದ ಬೆಳಗಾಗೋದ್ರೊಳಗ ಅತ್ತ ಉಕ್ಕಿನ ಕದ ಊರಿಲಾಲ ಊರಿಲಾಲ ಶಿವ ಪಾರ್ವತಿ ಅವರು ಡಂಗುರು ಹೊಡ್ಸ್ಯಾರ ಗರ್ತ್ಯರಿದ್ರ ಬಾಗಲ ತೆರದ ಬಂಗಾರ ಐರೆ ಇದನ್ಯಾಲ ಇದನ್ಯಾಲ ಬಂದ ಬಾಗ್ಲ ತೆರದವ್ರಿಗೆ ಬಂಗಾರ ಬಕ್ಷಿಸ್ ಕೊಡ್ತಾರಂತ ಸುದ್ದಿ ಆತ ಹೌಸಾದ್ರ ಗೌಡ ಕುಲಕರ್ಣಿ ನಾಮದಾರ್ಯಲ್ಲ ಇವರ್ಯಲ್ಲ ಯಾರಿ ಏನಾಗ್ತದಪ್ಪ ಶಿವ ಪಾರ್ವತಿ ಒಂದ್ ದಗದ ಮಾಡಿದ್ರು ಡಂಗ್ರನ ಹೊಡಿಸ್ರ ಅವ್ರ ಊರೆಲ್ಲ ಏನತ್ತ ಯಾರ ಗರ್ತ್ಯಾರದಿರ್ಲೆ ಬಾಗ್ಲ ತೆರೀರಿ ಈ ಬೆಂಕಿ ಕೀಲಿ ತೆಗೆದು ಬಾಗ್ಲ ತೆಗಿದ ನಗಸಿ ಬಾಗ್ಲ ಬಂಗಾರ ಒಯ್ದ ನಿಮ್ಮದ ಬಂಗಾರ 4 ಬಾಗ್ಲ ತೆಗಿದ 4 ಬಾಗ್ಲ ಬಿಚ್ಚುದು ಬಂಗಾರ ನಿಮ್ಮದ ಒಯ್ದು ಗಾಡಿ ಗಟ್ಲೆ ಬಂಗಾರ ಐತಿ ಓದ್ಬೇಡ್ರಿ ಅಂದಾಗ ಅಲ್ಲಿ ಒಂದ್ ದಗದಾತ್ರಿ ಮನ್ಯಾಗ ಊರಾಗ ಯಾರ್ಯಾರು ಹೌಸ್ ಆದ್ರ ಏ ಗೌಡ್ರ ಕುಲಕರ್ಣಿ ಇನಾಮದಾರ ಪೊಲೀಸ್ ಫೌಜ್ದಾರ ಎಲ್ಲಾನು ಹೌಸ್ ಆದ್ರ ಇದ್ರೊಳಗ ಆಹಾ ಅಂದ್ರ ಅವ್ರು ನಮಗ ಬರುದು ಹಸುರಂತ ದುಡಿದ್ರೆ ತಪ್ಪಿತ್ತ ನಮ್ಮ ಹೆಂಡ್ರ ಹೊಕ್ಕದ ಮನಿ ಬಿಟ್ಟು ಹೊರಗ ಬಂದಿಲ್ಲ ಬಂಗಾರ ಬರುದು ನಮಗ ಇದು ಬಂಗಾರ ಬರುದು ನಮಗ ಅನ್ನುವಂಥದ್ ಬತ್ ಹೌದ್ಲಾ ಅದಕ್ಕಪ್ಪ ಕೂಡ್ಪಲದೊಳಗ ಏನ್ ಹೇಳ್ಯಾರಿ ಏನ್ ಹೇಳ್ತಾರು ಯಾಕಂದ್ರ ಊರಾನ ಜನ ಎಲ್ಲ ಒಮ್ಮೆದವರಿಗೆ ಬಂದ ಹೋಗಿ ತಿರುಗುತ್ತಾರ ಉಲ್ಲಾಸದಾಗ ಏನಂತ ಹೇಳಿ ಊರಾನ ಜನ ಎಲ್ಲ ಒಮ್ಮೆದವರಿಗೆ ಏ ಒಬ್ಬಿ ತಿರುಗುತ್ತಾರ ಉಲ್ಲಾಸದಾಗ ಏನ ಬಿರಿ ಬೀಡ ಅಂತಾರ ಇದ್ರಾಗ ಯಾಕ ಅಂಜಬೇಕ ನಾವು ಹೊರ ಇದ್ದ ಮ್ಯಾಗ ಪಾರ್ವತಿ ಲಕ್ಷ್ಮಿ ಸೌಭದ್ರ
ಒತ್ತಾಟಿಗಿಂದ ಉದ್ಯೋಗ ಊರ ಒತ್ತಾಟಿಗಿಂದ ಉದ್ಯೋಗ ಬಿಟ್ಟ ನಿತ್ತಾರು ಏ ಧೈರ್ಯ ಹೇಳ್ತಾರೋ ತಮ್ಮ ಹೆಂಡರಿಗೆ ಅಗಸಿ ಬಾಗ್ಲ ತೆರಿತವ್ರ ಚಗರ್ತ್ಯಾರಿಗೆ ಸುಡುದಿಲ್ಲ ಬೆಂಕಿ ಕರೆ ಎದ್ದವ್ರಿಗೆ ಏ ನಾಗರ್ತಿ ನೀಗರ್ತಿ ಊರೆಲ್ಲ ಎದ್ದಾರು ಬಾಗ್ಲ ತೆರದವ್ರಿಗೆ ಬಂಗಾರ ಬಕ್ಷಿಸ್ ಕೊಡ್ತಾರಂತ ಸುದ್ದಿ ಆತ ಊರಾಗೆಲ್ಲ ಬೇಕಾದವ್ರ ಮಾಡಿಸ್ರಿ ಬಂಗಾರ ಸರಿಗೆ ಎಷ್ಟು ಬೇಕಾಗ್ತೈತಿ ಬಂಗಾರ ಯಾಕಂದ್ರ ಬಾಗಲ ತೆರೆದ್ರ ಬಂಗಾರ ಸಿಗತೈತಿ ಅಂತ ಹೇಳ್ಯಾರ ಹೋಗಿ ನೀವು ಜರ್ಕರ್ ಮನ್ಯಾಗಿಂದ ನಾವು ಏನು ದುಡಿದು ಸಾಕಾಗೈತಿ ನಮಗೂ ಹೋಗಿ ಮೊದಲು ಬಾಗಲ ತೆರೆದ ಬಂಗಾರ ತರೋಗ್ರಿ ಅಂದ್ರಿ ಇವ್ರು ಊರ ಒತ್ತಾಟಿಗಿಂದ ಉದ್ಯೋಗ ಬಿಟ್ಟ ನಿತ್ತಾರು ಏ ಧೈರ್ಯ ಹೇಳ್ತಾರೋ ತಮ್ಮ ಹೆಂಡರಿಗೆ ಪಗಸಿ ಬಾಗ್ಲ ತೆರಿತವ್ರಿ ಚಗರ್ತ್ಯಾರಿಗೆ ಸುಡುದಿಲ್ಲ ಬೆಂಕಿ ಕರಿ ಎದ್ದವ್ರಿಗೆ ಏ ಬಾಗ್ಲ ತೆರೆದವ್ರಿಗೆ ಬಂಗಾರ ಬಕ್ಷಿಸ್ ಕೊಡ್ತಾರಂತ ಏ ಸುದ್ದಿ ಆತ ಊರಾಗೆಲ್ಲ ಬೇಕಾದವ್ರ ಮಾಡ್ಸ್ರೆ ಬಂಗಾರ ಬೇಕಾದವ್ರ ಮಾಡ್ಸ್ರೆ ಬಂಗಾರ ಸರಿಗೆ ಗೌಣ ಹೆಂತಿ ಅಂತಾಳ ದೌಡ ಮುಂದ ನಡೀರಿ ಏ ಸೂಚ ಕೂಡ ಮೊದಲ ಪತ್ತಾರಿಗೆ ನನ್ನ ಹೊರತ ಯಾವ್ದ ತೆರಿತೈತ್ಯ ಬಾರಿಗೆ ಇದನ್ನ ಕೇಳಿ ಕುಲಕರ್ಣಿ ಹೋದೋ ಹಿಂದ ತಿರುಗಿ ಏ ಅಡಿಗೆ ಮನಿ ಪಡಿಸಲ್ ಬಿಟ್ಟ ಹೊರಗೆ ಅಂದೋ ಬಂದಿಲ್ಲ ಏ ಹೆಚ್ಚಿನ ಗರ್ತಿ ನನ್ನ ಹೆಣ್ತಿ ಎಲ್ಲ ಬಂಗಾರ ಬಂದಿತ್ತಂಬು ಬರಸು ಬಾಳ ಕುಲಕರ್ಣಿ ಬಂಗಾರ ಬಂದಿತ್ತಂಬು ಬರಸು ಬಾಳ ಕುಲಕರ್ಣಿಗೆ ಏನಾಮದಾರ ಹೆಣ್ತಿಗಂತನ ಯಾರ ಮುಂದ್ರ ಹೇಳಿಗೆ ಬಕ್ಷೀಸ ಕೊಡ್ತಾರ ಮುಂದ ವಾದವ್ರಿಗೆ ಕೂಸಿನ ಒಗದ ಹೋಗ ಬೆಂಕಿ ಹಚ್ಚಲೆ ಅದರ ಮಾರಿಗೆ ಜೀವ ಹೋದ್ರು ಚಿಂತೆ ಇಲ್ಲ ಬಿಟ್ಟ ಬಂದಿ ತಿರುಗಿ ಏ ನಾಗರ್ತಿ ನೀ ಗರ್ತಿ ಊರೆಲ್ಲ ಎದ್ದಾರು ಏ ಆಣಿ ಕೊಡ್ತಾರೋ ತಮ್ಮ ಗಂಡರಿ ನಿಮ್ಮ ಹೊರತ ಮುಟ್ಟಿಲ್ಲ ನಾವು ಯಾರ್ಯಾರಿಗೆ ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ಯಾರ್ಯಾರಿಗೆ ಪತ್ತಾರ ಪಾರುವಕ್ಕೆ ಮೀರಿ ಮಾಡಕ್ಕೆ ಸಂಸಾರ ಆ ತೊರದ ಅಗಸ್ಯಾಗ ಕೈ ಹಾಕಿ ಸುಟ್ಟುಕೊಂಡ ಸತ್ತಾಳ ಸಿಕ್ಕಿತಂತ ಬಂಗಾರ ಬಂಗಾರ ನೋಡಿದ ಹೆಂಗಸರ ನಿಂದ್ರಲಿಲ್ರಿ ಯಾರ್ಯಾರ ಅಗಸ್ಯಾಗಾರ ಕೊಡಬೇಕಂತ ಅದಕ್ಕ ಹೊಡಿಸ್ಯಾರ ಡಂಗೂರ ಡಂಗೂರ ಇವ್ರ 3 ಮಂದಿ ಒಳಗ ಯಾರು ಮಾಡಿಲ್ರಿ ನಾ ಅಂಬೋ ಅಹಂಕಾರದಿಂದ ಇವ್ರಿಗೆ ಸಿಗಲಿಲ್ಲ ಬಂಗಾರ ಬಂಗಾರ ಏನಾತ ನೋಡ್ರಿ
ಮತ್ತ ಮನ್ಯಾಗ ಉದ್ಯೋಗ ಬಿಟ್ಟು ನಿತ್ರಿ ಇವ್ರು ಗಾಂಡ್ರಿ ಎಲ್ಲಾರಿಗೆ ಹೆಂಡ್ರಿ ಹೇಳಾತ್ರ ತಾಕೀತ್ ಮಾಡ್ಲಾಯ್ತ್ರಿ. ಗರ್ತಿಯರಿಗೆ ಬಾಗಿಲು ತೆರಿತಾವತ್ತ ಡಂಗ್ರ ಹೊಡಿಸ್ಯಾರ. ಅವರು ಹೇಳತ್ತಾರಲ್ಲ ಏನಂತ ಹೇಳಿ ಹೆಂಡ್ರ ನಿಮ್ಮ ಹೊರತು ನಾವ್ ಮಾತ್ರ ಯಾರ್ಯಾರಿಗೆ ಮುಟ್ಟಿಲ್ರಿ. ನಾವು ಬೇಕಾದ್ರೆ ಅಣಿ ಮಾಡ್ತೀವಿ, ಬೇಕಾದ್ರೆ ನಿಮ್ ನೆತ್ತಿ ಬಡ್ದು ಅಣಿ ಮಾಡ್ತೀವಿ ಅಂದ್ರಿ ಇವ್ರು ಗಾಂಡ್ರಿಗೆ. ಮತ್ತ ಅವ್ರ ಸತ್ಯ ಇದ್ರ ಒಳಗ ಗೌಡ್ನ ಹೆಂತಿ ಆಗ್ಲಿ, ನಮ್ದನ್ ಹೆಂತಿ ಆಗ್ಲಿ, ಕುಲಕರ್ಣಿ ಹೆಂತಿ ಆಗ್ಲಿ, ಇವ್ರೆಲ್ಲ 3 ಮಂದಿ ಇವ್ರ ಆಣಿ ಕುಡ್ಲಾಕತ್ರ ಓಡ್ಯಾಡಿ ಸತ್ತಿದ್ರ ಇವ್ ಗೌಡ್ನ ಹೆಂತಿ ಅಂತಾಳತ್ರಿಪ. ಮೊದಲು ಸೂಚ್ ಕೊಡೋ ಪತ್ತಾರಿಗೆ ಅದ ಗೌಡ ಓಡ್ಯಾಡ್ಲಕೈತ್ರಿ ಕೈಯಾಗ ಹಂಗ. ಮೊದಲ ಸೂಚ್ ಕೊಡೋ ಪತ್ತಾರಿಗೆ ನನ್ನ ಹೊರತು ಯಾವ್ದು ತೆರಿದೈತಿ ಬಾರಿಗೆ. ಇವದನ್ನ ಏನಿದು ಒಳಗ ಗಂಡ ಹೆಂಡತಿ ಕೂತು ಮಾತಾಡ್ತಿದ್ರಲ್ಲ, ಇದನ್ನ ಕುಲಕರ್ಣಿ ಹಾದ್ ನಡೀತಿದ್ ಇವನ್ ಕಿವಿಗೆ ಬಿತ್ತಿದ ಮಾತು ಬಂದು ಓಡಿ ಮನಿಗೆ ಹೋದೆವು. ಇವ್ ಮನಿಗ್ ಹೋಗಿ ಏನ್ ಅನ್ಬೇಕ, ಅಡಿಗೆ ಮನಿ ಪಡ್ಸಾಲಿ ಬಿಟ್ಟು ಹೊರಗೆ ಒಟ್ಟ ಬಂದಿಲ್ಲ ನಾನು ಹೆಣ್ತಿ. ಇವ್ರ ಎಲ್ಲಾರೊಳಗೆ ಹೆಚ್ಚಿನ ಗರ್ತಿ ನಾನು ಹೆಣ್ತಿ. ಎಲ್ಲರಿಗೆ ಬಂಗಾರ ನನಗ ಬರ್ತದಿತ್ತ ಭರೋಸೆ ಬಾಳಿತ್ತು ಕುಲಕರ್ಣಿಗೆ. ಇನಾಮದಾರ ಹೆಣ್ತಿಗಂತಾನ ಯಾರ ಮುಂದ್ರಿ ಹೇಳಿ ಯಾರಿಗೆ ಹೇಳ್ಬೇಡಿ, ಎಲ್ಲರಿಗಿಂತ ಮೊದಲು ನೀ ಹೋಗ. ಬಕ್ಷಿಸು ಕೊಡ್ತಾರ ಮುಂದೆ ಹೋದವ್ರಿಗೆ. ಕೂಸಿನ ಮಾರಿ ನೋಡ್ಬೇಡ ಮನ್ಯಾಗ, ಕೂಸಿನ ಮಾರಿಗೆ ಬೆಂಕಿ ಹಚ್ಚ ಅದ್ರ ಮಾರಿಗೆ ಬಂಗಾರ ಬೇಕಾಗೈತಿ. ಜೀವ ವಾದ್ರೂ ಚಿಂತೆ ಇಲ್ಲ ಬಿಟ್ಟ ಬಂದಿ ತಿರುಗಿ ನೀ ಸಾಯಿ ಕರೆ ಬಂಗಾರ ತಗೊಂಡ್ ಬಾ ಅಂದ. ನಾ ಗರ್ತಿ ನೀ ಗರ್ತಿ ಊರೆಲ್ಲ ಎದ್ದಾರ ಆಣಿ ಕೊಡ್ತಾರ ತಮ್ಮ ಗಂಡರಿಗೆ. ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ಯಾರ್ಯಾರಿಗೆ. ಅದಕ್ಕ ಪತ್ತಾರ ಪಾರು ಅನ್ನಕ್ಕಿದಳತ್ರಿ ಆಕಿ ನಾ ತೆರೆಯಕ್ಕೆ ತಾಕಿನ ಮೊದಲು ಹೋದಳು. ಇವ್ಯಾನ್ ತೆಗಿತ್ರೆ ಸರಿ ಹೋದ ಕೈಯಾಗ ಕಚ್ಚಿಡ್ಕೊಂಡು ಓಡ್ಲತ್ತಕ್ಕೆ ಬಾಗಲ ತೆರಿಲಾಕ ಹೋಗಿ ಕೈ ಹಚ್ಚ ಓಡಿ ಹೋಗಿ ಕೈ ಹಚ್ಕೊಡ್ದ ಸುಟ್ಟು ಬೂದಿಯಾಗಿ ತೆಳಗ ಬಿದ್ದಳತ್ತ. ಎಲ್ಲ ಹೆಂಗಸರು ತಿರುಗಿ ಓಡ್ಲಾಕ್ ಹತ್ತು ನೋಡ. ಇದನ್ನ ಯಾವ ನೋಡಿದ್ರು ನೋಡಿ ಎಲ್ಲ ಓಡ್ಲಾಕ್ ಹತ್ತರತಿ ಇವ್ರು. ನಾವು ಹಚ್ಚಿರ ಸುಟ್ಕೋತೀವಿ. ಇಕ್ಕಿ ಅದ್ರಾಗ ಏನೂ ಇರೋದು ಇಂಥ ಪತಿವ್ರತ ಇಕ್ಕಿದ. ಇಕ್ಕಿ ಸುಟ್ಕೊಂಡು ಸತ್ತಾಳಂದ್ರ ನಾವ್ ಯಾವ ಗಿಡ ತಪ್ಪಲ ಅಂದ್ರಿ ಇವ್ರು. ಇದನ್ನೇನೋ ಬೇರೆ ಮಾಡ್ಯಾರ. ಇದನ್ನ ಅಗಸಿ ಬಹುಶಿ ಆರ ಬೇಡೈತಿ ಅಗಸಿ ಬಾಕಲ ಅದಕ್ಕ ಡಂಗ್ರ ಹೊಡಿಸ್ಯಾರ. ಹೆಣ್ಮಕ್ಳ ಆರ ಕೊಡ್ಲಾಕ ಅಂದ್ರಿ ಇವ್ರು. ಈ ನಮ್ಮ ಗೌಡ್ನ ಹೆಂಡತಿ ಆಗ್ಲಿ, ನಮ್ದರ ಹೆಂಡತಿ ಆಗ್ಲಿ, ಕುಲಕರ್ಣಿ ಇವ್ರು ಯಾರು ಒಳಗ ಹಾದರ ಮಾಡಿತಿಲ್ಲ. ಆದ್ರೆ ಯಾಕೆ ಬಂಗಾರ ಬರ್ಲಿಲ್ಲ ಒಳಗ ನಾನೇ ಹೊಕ್ಕಿತ್ತಲ್ಲ, ನಾನ ತರ್ತನ ಅಂತ ಅಹಂಕಾರ. ನಾವ ಪತಿವ್ರತ್ಯಾರ ಇದು ನಾನೇ ಬಾಳ ಕೆಟ್ಟ. ಅದಕ್ಕಾದ ಬಾಗಿಲು ತೆರೀಲಿಲ್ಲ. ನೀನ ಅಂದ ನಡಿ 4 ದಿವಸ ಮುಂದವಾಗತೈತಿ. ನಾನ ಅಂದ್ರ ಊರ್ ಮಧ್ಯಾಹ್ನದಾಗ ಹೋಗ್ತತಿ ಮನುಷ್ಯ. ಹಂಗ ನಾನು ಅಹಂಕಾರ ಮಾನವನಲ್ಲಿ ಇತ್ತಂದ್ರ ಅವಂಗ ಏನು ಒಲಿಯಂಗಿಲ್ಲ, ನರಕ ಪ್ರಾಪ್ತಿ ಆಗ್ತದ. ನಾನು ಅಹಂಕಾರದಿಂದ ಇವ್ರಿಗೆ ಬಂಗಾರ ಸಿಗಲಿಲ್ಲ. ಅದಕ್ಕ ಒಂದು ಮಾತು ಹೇಳ್ತಾರ ಎಲ್ಲ ಹೆಂಗಸರು ಕೂಡಿ, ವ್ಯಾಳೆ ಸರಳ ನಮ್ಮ ಗೋಳ ದೇವರ ಏ ಕಾಳ ಕರ್ಕೊಂಡ ಬಂದಿತ್ತ ನಮಗ, ನಂಬಿಗೆ ಹೆಂಗ ಇಡ್ಬೇಕು ನಮ್ಮವ್ರ ಮ್ಯಾಗ. ಓದ ನುಗ್ಸತ್ತಿದ್ರ ನಮ್ನ ಆಗಿಸ್ಯಾಗ, ತೀವ್ರತ ನೀಲವತಿ ಭಕ್ತಿ ಇತ್ತ, ಬೇಡಿ ಬಿಕಾರಿ ಬಡವರ ಮ್ಯಾಗ ಪಾರ್ವತಿ ಲಕ್ಷ್ಮಿ. ಮತ್ತೇನ್ ಹೇಳ್ತಾರ ನೋಡ್ರಿಪ್ಪ, ಮುಗಲು ಮುಚ್ಚಳಿಕೆ ಬಿದ್ದ ಮುಗಳ ಮುಚ್ಚಳಿಕೆ ಬಿದ್ದ ಮಾಡಗೌದಂಗ ತಾಲಿ ಏ ಬಂದ ರಾತ್ರಿಯ ಊರಲ್ಲಿ 4 ಕಡಿ ಏ ಬಂದ ಅದು 4 ಕಡಿ. ಅವ್ರ ಗಂಡ್ರ ಕುತ್ರ ಕೆಳಗ ತೆಲಿಯ ಮಾಡಿ ನಮ್ಮ ಪಾಪ ಮೆರಿತ ಪಾತ್ರದ ಅವ್ರ ಜೋಡಿಯ ಏ ಮುಚ್ಚಿಟ್ಟ ಬಾಗಿಣ ನಮ್ದ ಬೆಚ್ಚಿಟ್ಟಂಗ ಆತ್ರಿ ಅವ್ವ. ಏ ಹಿಂದ ಉಳ್ದವ್ರು ಹೋಗಬ್ಯಾಡ್ರಿ ಆಗಿಸಿ ಪಾದ್ರ ಬತ್ತ ತಿಳಿರಿ ನಿಮ್ಮ ಜೀವಕ ಧಾಡಿ. ಪಾದ್ರ ಬತ್ತ ತಿಳಿರಿ ನಿಮ್ಮ ಜೀವಕ ದಾಡಿಯ. ಬಂಗಾರ ಬಂಡಿಗೆ ಹೋದ ಬೆಂಕಿ ಹಚ್ಚರ್ಯವ್ವ, ಪತ್ತಾರ ಪಾರು ಸತ್ಳ ಆಸೆ ಮಾಡಿಯ.
ಮಾತ ಆಗದವ ನಮ್ಮ ಕಡಿಯ ಇದ ಉಳಿತ ಊರಾಗಿನ ಯಾರ ಕಡಿಯ ಏ ನೀಲಾವತಿ ಒಬ್ಬಕಿ ನಿನ್ನೆ ಬಂದಿದ್ದಿಲ್ಲ ಏ ಊರೆಲ್ಲ ಓಡಿ ಹೋದ್ರು ಆಕಿ ಅಗಸ ಬಾಗ್ಲ ತೆರೆದು ನೀಲಾವತಿ ಕಡಿ ಅಗಸಿ ಬಾಗ್ಲ ತೆರೆದು ನೀಲಾವತಿ ಕಡಿ ಅದಕ್ಕೆ ಏನಾಗ್ತತ್ ನೋಡ್ರಿಪ್ಪ ಗರತಿ ಯಾಕಂದ್ರ ವಿಚಾರ ಮಾಡ್ರು ಎಂತೆಂತವ್ರೆಲ್ಲ ಹೋಗಿ ಮುಟ್ಟಿಕಿಸಿಂದ ಸುಟ್ಕೊಂಡ ಸಾತರು ಇವ್ರೇ ಅಗಸಿ ಬಾಗಲು ತೆರಿವಲು ನಿನ್ನೆ ಎಲ್ಲಾರು ಬಂದಿದ್ರು ಖರೆ ನೀಲಾವತಿ ಒಬ್ಬಕ್ಕೆ ಬಂದಿದ್ದಿಲ್ಲ ಹೆಂಗ ಬರ್ತಾಳ ಕೈಕಾಲ್ ಕಟ್ಟಿ ಮ್ಯಾಲ ಹಾಕ್ಯಾರ ಕೈಕಾಲು ಕಟ್ಟಿ ಮ್ಯಾಲ ಹೋಗದಾರ ಹೆಂಗ ಬರ್ತಾಳಕಿ ಊರ್ ಜನ ಎಲ್ಲ ಹೋದ್ರ ಆಕಿ ಕಡೆ ಓಡಿ ಎಲ್ಲಾರು ಆದ್ರಿ ಈಕಿ ಒಬ್ಬಕ್ಕೆ ಉಳ್ದಾಳ ನೋಡುನು ಏನ ಅಂದ್ರ ಮಂದಿಗೆ ಒಂದ ಚೀತಿ ಬಿದ್ದಿತ್ತು ಹೆಂಗ ಮೊದಲ ಅವ್ರ ಅತ್ತಿ ಅದ್ ಯಾವ್ದ ಒಂದ್ ಅಯ್ಯಪ್ಪ ಬರ್ತಿತ್ತು ಅದ್ ಯಾವದ ಜಂಗಮ ಅದ್ರ ಸಂಗಾಟ ಅದಾಳತ್ತ ಅವ್ರ ಅತ್ತಿ ಸಂಶಯ ಮಾಡ್ಯಾಳ ಈಕಿಗೆ ಹೆಂಗ ತೆರಿತೈತಿ ಬಾಕಲ ನಮಗ ತೆರಿವಾತ ಕಣ್ಣು ಐತಿ ಮತ್ತೊಬ್ಬ ನೋಡಿದವ್ರಲ್ಲ ನಾವು ನಮಗ ತೆರಿವಾತ ಇದು ಹಾದ್ರ ಪಟ್ಟ ಹೊರಸರಿ ಈಕಿಗೆ ಹೆಂಗ ತೆರಿತದ ಖರೆ ಊರಾಗ ಈಕಿ ಒಬ್ಬಾಕಿನ ಉಳ್ದಾಳಿನ ಈಕಿನ ಒಬ್ಬಾಕಿನ ನೋಡುನು ಅಂದ್ರ ಎಲ್ಲಾರು ಕೂಡಿ ಹೋದ್ರ ಊರೆಲ್ಲ ಓಡಿ ಹೋದ್ರ ಅಕ್ಕಿ ಕಡೆ ಅವಾಗ ಏನ್ ಮಾಡ್ತಾಳ ನೋಡ್ರಿ ಏನ ಗರತಿ ನೀಲಾವತಿ ಆರತಿ ಮಾಡಿಕೊಂಡು ಕಂಬಳಿ ಕೋರಿ ಒಟ್ಟಾಳ ಮಡಿಯ ನಡು ಊರಂದ ನಡೆದಾಳು ಶರಣ ಮಾಡಿ ಜನ ನೋಡತಾರ ಏರಿ ಕ್ವಾಡಿ ಹೂಡಿಯ ಏ ಅಗಸಿಗೆ ಕಾಲ ಬಿದ್ದ ಕೈಯ ಹಚ್ಚಿದಾಳು ಏ ಹಸ್ತರೇಗ ಅಗಸಿಗೆ ಶರಣ ಮಾಡ್ಲ ಬಾಗ್ಲ ತೆರೆದು ನಾಲ್ಕು ಶರಣ ಮಾಡ್ಲ ಬಾಗ್ಲ ತೆರೆದು ನಾಲ್ಕು ಕಡಿಯ ನೀಲಾವತಿ ಬಾಲಿ ಅಕ್ಕಿನ ಪತಿ ವರತಿ ಪತಿವರ್ತಿ ಕೇ ಪತಿವರತಿ ಅನ್ಯ ಇಲ್ಲದ ಅಪವಾದಿಟ್ಟ ತಪ್ಪ ನಮ್ ಕಡೆ ಆಗೇತಿ ಅದಕ್ಕೆ ಏನಾಗ್ತದ ನೋಡ್ರಿ ಶಿವ ಪಾರ್ವತಿ ಬಂಗಾರ ಬಕ್ಷಿಸ್ ಕೊಟ್ಟು ಹೋದ್ರೆ ಯಾವಾಗ ನೀಲಾವತಿ ಯಾನ ಕಂಬಳಿ ಕೋರಿ ಹುಟ್ಟಿದಳಲ್ಲ ಮಡಿ ಮಾಡಿ ಹುಟ್ಟದ ಅದ ಕೋರಿ ಮ್ಯಾಲ ಬಾಂದ ಅಗಸಿ ಕಾಲು ಬಿದ್ದು ಯಾವಾಗ ಕೈ ಹಚ್ಚಳಲ್ಲ ಕೀಲಿಗಳಿಗೆ ನಾಲ್ಕು ಅಗಸಿ ಬಾಗಲ ಜಾಗದ ಮ್ಯಾಗ ತಟ್ಟತ್ ಒಂದೊಂದೊಂದೊಂದ ಓಪನ್ ಆಗಿ ನಿತ್ತು ಯಾಕ ಯಾರ ಸಂಬಂಧ ಬಂದೈತಿ ಕಿ ಮ್ಯಾಲ ಇದು ಪಟ್ಟ ಇವನ ರೋಗ ತೊಳಿಲಕ್ ಹೋಗಿ ಅನಂಟ್ಲೆ ಅವ್ರ ಬಂದ ಶಿವ ಪಾರ್ವತಿ ಬಂದ ಶುದ್ಧ ಮಾಡ್ಬೇಕಾಗಿತ್ತದ ಸಿದ್ಧ ಮಾಡ್ಬೇಕಾಗಿತ್ತ ಅತ್ತಿ ಮಾವ ಹೇಳ್ತಾರ ಓಡಿ ಬರ್ತಾರ ಸಾಗಿ ನೀಲಾವತಿ ಅತ್ತಿ ಮಾವ ಸಾಗಿ ಬಂದ್ರ ಶರಣ ಅನ್ಯ ಇಲ್ಲದ ಅಪವಾದಿಟ್ಟ ತಪ್ಪ ನಮ್ ಕಡೆ ಆಗೇತಿ ನೀಲಾವತಿ ಬಾಲಿ ಮಾಡಿದ ಕತ್ತಿ ಇಲ್ಲಿಗೆ ಪರ್ವತ ಗಿರಿಯಂಗ ಬಾಳಿಗೇರಿ ಕೀರ್ತಿ ಸಾರ್ಥತಿ ಮುದ್ರ ಮುಟ್ಟಿದಂಗ ಗುರು ಎತ್ರ ಇರಬೇಕು ಸದಾ ಬರ್ತಾನ ನಮ್ಮ ಸ್ವಪ್ನದಾಗ ಸಾಯಾದೋ ಸಿದ್ರಾಂಬೈರಿ ಅಪ್ಪಣ್ಣಗ ಜಾಹೀರಾತ ಬಾಳಿಗೇರಿ ನಾಡಾಗ ಏ